ಕರ ಅಂತಂದರೆ MT, ತೇ ಅಂದರೆ ಹ್ಯಾಂಡ್. ಕರಾತೆ ಇದು ಜಾಪನೀಸ್. ಖಾಲಿ ಕೈಯಿಂದ. ಹೌದು, ನಮ್ಮ ಬರೀ ಕೈಯಿಂದ. ಇದು ಫಿಸ್ಟ್. ಏನಾದರೂ ಹೆಸರು ಮಾಡಬೇಕಾದ್ರೆ ಅಲೆಗೆ ಆಪೋಸಿಟ್ ಹೋದರೆ ಮಾತ್ರ ಹೆಸರು. ನಾವು ಕಲ್ತಿದ್ದೆ ರೌಡಿಸಮ್ ಮಾಡೋದು ಸರ್, ಕರಾಟೆ ಕಲ್ತಿದ್ದೆ ರೌಡಿಸಮ್ ಮಾಡೋಕ್ಕೆ. ಹೌದು ಸರ್, ಹೌದು ಸರ್. ಅದು ರಾಜ್ಕುಮಾರ್ ಭಕ್ತರಿಗೆ ಹೊಡೆಯೋಕೆ ಅಂತಾನೆ. ನಾವು ವಿಷ್ಣು ಫ್ಯಾನ್ಸ್ ನಡೀತಾ ಇತ್ತು, ರಾಜಕುಮಾರ್ ಫ್ಯಾನ್ಸ್ ನಡೀತಾ ಇತ್ತು, ವಾರ್ ನಡೀತಾ ಇತ್ತು. ನಾವು ತಪ್ಪಿಸ್ಕೋಬೇಕಲ್ಲ, ತುಂಬ ಒದೆಗಳು ಬೀಳ್ತಾ ಇತ್ತು ಅವಾಗ. ನಮಗೆ ವಿಷ್ಣು ಫ್ಯಾನ್ಸ್ಗೆಲ್ಲ ತುಂಬ ಒದೆಗಳು ಬೀಳ್ತಾ ಇತ್ತು. ವಿಷ್ಣು ಸರ್ ಏನು ಅನುಭವಿಸಿದಾರೋ ನನಗೆ ಗೊತ್ತಿಲ್ಲ. ಅವ್ರು ಎಲ್ಲದಕ್ಕೆ ನಿಮಗೆ ಜಾಸ್ತಿ ಅನುಭವಿಸಿದ್ದು ವಿಷ್ಣು ಸರ್ ಅಭಿಮಾನಿಗಳು. ಇಡೀ ಹಿಸ್ಟ್ರಿಲೇ ನಾನು ಹೇಳ್ತೀನಿ. ಅಣ್ಣವ್ರು ಏನು ಮಾಡೇ ಇಲ್ವಂತೆ, ಸಮಾಜ ಸೇವೆ ಮಾಡಿಲ್ಲವಂತೆ, ಅವ್ರ ಮನೆಯವ್ರು ಯಾರೂ ಮಾಡಿಲ್ವಂತೆ. ಅದು ಯಾರು ಮಾಡಬೇಕು ಅಂತ ರೂಲ್ ಏನಿಲ್ಲ. ಅವ್ರು ಹೊಟ್ಟೆಪಾಡಿಗೋಸ್ಕರ ಬಂದಿರೋರು. ನಿಮ್ಗೆ ಯಾಕೆ ಮಾಡ್ಬೇಕು? ನಾನು ಸಂಪಾದನೆ ಮಾಡಿ ಇನ್ನೊಬ್ರಿಗೆ ಯಾಕೆ ಕೊಡಬೇಕು? ಯಾಕೆ ಗೊತ್ತಾ, ಇಲ್ಲಿ ಮಾತಾಡಲ್ಲ ಸರ್ ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಗ್ಗೆ. ಫಾರಿನ್ ಕಂಟ್ರಿಲಿ ಮಾತಾಡ್ತಾರೆ. ಈ ಮೊನ್ನೆವರೆಗೂ ಅವ್ರಿಗೆ ಗೊತ್ತಿರೋದು 3 ಜನ: ಡಾಕ್ಟರ್ ರಾಜ್ಕುಮಾರ್, ಡಾಕ್ಟರ್ ವಿಷ್ಣುವರ್ಧನ್ ಮತ್ತು ಪುನೀತ್ ರಾಜ್ಕುಮಾರ್ ಮಾತ್ರ. ಅಣ್ಣ ಅವ್ರಿಗೆ ರಾಜ್ಯ ಪ್ರಶಸ್ತಿ ಬರೋದಕ್ಕೆ ಅವರೇ ಕಾರಣ. ಯಾವುದಾದ್ರು ಹಾಡಲ್ಲಿ ಹೃದಯ ಸಮುದ್ರ ಕಲಕಿ ಬರೆದಿದ್ದವ್ರು ಅವರು. ನನಗೆ ಮೊದಲಿಂದ ನಾನು ಆರ್ಮಿಗೆ ಸೇರ್ಕೋಬೇಕು ಅಂತ ಬಹಳ ಆಸೆ. ಆ್ಯಂಟಿ ಟೆರರಿಸ್ಟ್ ಸ್ಕ್ವಾಡ್ ATS ಈ ಒಂದು ಕ್ಷೇತ್ರದಲ್ಲಿ ನಾನು ಆವಾಗವಾಗ ಹೋಗಿ ಸರ್ವಿಸ್ ಮಾಡ್ತಾಯಿದ್ದೆ. ನಾವು ಕರಾಟೆಗಳು ಮನೆಯೇ ಸೇಲ್ ಮಾಡಿಬಿಟ್ವಿ ನಾವು. ನಿಮ್ಗೆ ಯಾರು ಬರ್ತಾನಲ್ವ ಅವನಿಗೆ ಕ್ಯಾಂಡಿಡೇಟ್ ನೀವು ಯಾಕೆ ಮಾಡೋಕ್ಕಲ್ಲ. 5 ಟೆಕ್ನಿಕ್ ಸಾಕು ಸರ್. ಯಾರು ಸೋತಿರ್ತಾರೋ ಅವ್ರ ಪಕ್ಕದಲ್ಲಿದ್ದರೆ ನಿಮ್ಮನ್ನು ಗೆಲ್ಲಕ್ಕೆ ಬಿಡ್ತಾರೆ. ಗೆದ್ದಿರೋರ ಪಕ್ಕದಲ್ಲಿದ್ದರೆ ನಿಜವಾಗ್ಲೂ ನಿಮ್ಮನ್ನು ಸೋಲ್ಸೋಕ್ಕೆ ಅವ್ರು ರೆಡಿ ಇರ್ತಾರೆ. ಒಂದು ರಿಜೆಕ್ಟ್ ಮಾಡಿದಾಗ ನಾವೇ ಹೊರಗಡೆ ಎಜೆಕ್ಟ್ ಆಗಿ ಬಂದು ಏನಾದ್ರು ಸಾಧನೆ ಮಾಡೋ ಥರ. ನನ್ನ ಜೀವನದಲ್ಲಿ ನೆಮ್ಮದಿಯಾಗಿರಬೇಕು ಅಂದರೆ ಏನು ಮಾಡಬೇಕು ಅಂದರೆ ಸತ್ತೋಗ್ಬಿಡು ಅಂತ. ಬದುಕಿ ಏನಿಲ್ಲ ಬಿಡಿ ಸರ್. ನಾವು ಪರಿಪೂರ್ಣವಾದ ಮಗ ಅಲ್ಲ, ಪರಿಪೂರ್ಣವಾದ ಗಂಡ ಅಲ್ಲ. ಈ ಪ್ರಪಂಚನೇ ಕಲಿಸುವ ಯುಗ ನಿಮಗೆ. ಅದಕ್ಕೆ ಒಳ್ಳೆ ಸ್ನೇಹಿತರು, ಒಳ್ಳೆ ತಂದೆ, ಒಳ್ಳೆ ತಾಯಿ, ಒಳ್ಳೆ ಅಣ್ಣ, ಒಳ್ಳೆ ತಮ್ಮ, ಒಳ್ಳೆ ಲವರ್, ಎಲ್ಲರೂ ಒಳ್ಳೆಯವರಾಗಿ ನೀವಿರಬೇಕು, ಅವರಲ್ಲ. ಗುರುಗಳ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಶಕ್ತಿ ಟಾಕ್ಸ್ ಯೂಟ್ಯೂಬ್ ಚಾನಲ್. ಈ ಎಪಿಸೋಡ್ನ ಮೂಲಕ ಇನ್ನೊಬ್ಬ ವಿಶೇಷ ವ್ಯಕ್ತಿಯನ್ನು ಪರಿಚಯ ಮಾಡಿಕೊಡುವಂತಹ ಸಮಯ. ನೋಡಿ, ನಾವು ಸಾಮಾನ್ಯವಾಗಿ ಈ ಗಿನ್ನಿಸ್ ದಾಖಲೆ ಬಗ್ಗೆ ಕೇಳಿರ್ತೀವಿ. ಒಬ್ಬರು 1 ಬಾರಿ ಮಾಡಿದ್ರೆ ದೊಡ್ಡದು. ಬಟ್ ಈ ವ್ಯಕ್ತಿ 5 ಬಾರಿ ಗಿನ್ನಿಸ್ ದಾಖಲೆ ಮಾಡಿದ ಭಾರತದ ಮೊದಲ ಕರಾಟೆ ಕನ್ನಡಿಗ. ಅಷ್ಟೇ ಅಲ್ಲದೆ 110 ಬಾರಿ ವಿಶ್ವ ದಾಖಲೆ ಮಾಡಿದ ಭಾರತದ ಮೊದಲ ಕರಾಟೆ ಕನ್ನಡಿಗ. ಅದರ ಜೊತೆಗೆ ವರ್ಲ್ಡ್ ಮಾರ್ಷಿಯಲ್ ಶೋಟೋಕಾನ್ ಡೋ ಫೆಡರೇಷನ್ಸ್ ತೀರ್ಪುಗಾರ ಸಮಿತಿಯ ಅಧ್ಯಕ್ಷರಾಗಿದ್ದಾರೆ. ಅಷ್ಟೇ ಅಲ್ಲದೆ ಇಂಡಿಯನ್ ಸ್ಪೋರ್ಟ್ಸ್ ವಿಂಗ್ನ ಸಂಸ್ಥಾಪಕರು ಕೂಡ ಹೌದು. ಮತ್ತು ಇದ್ರ ಜೊತೆಗೆ ಇವರು ಹಲವಾರು ಸಾಧನೆಗಳನ್ನ ಮಾಡಿದ್ದಾರೆ. ಮತ್ತು 16 ಬಾರಿ ಡಾಕ್ಟರೇಟ್ ಪದವಿಯನ್ನು ಪಡ್ಕೊಂಡಿದ್ದಾರೆ. ಒಂದಲ್ಲ ಎರಡಲ್ಲ 16 ಬಾರಿ ಪಡ್ಕೊಂಡಿದ್ದಾರೆ. ಇದ್ರ ಜೊತೆಗೆ ಮಹಿಳೆಯರ ಆತ್ಮರಕ್ಷಣೆಗಾಗಿ ಅನುಭವಿ ತರಬೇತಿಗಾರರಾಗಿ ಅವರಿಗೆ ತರಬೇತಿನ ಕೂಡ ಕೊಡ್ತಾರೆ. ಆ ವ್ಯಕ್ತಿನ ಬರಮಾಡಿಕೊಳ್ಳುವಂತಹ ಸಮಯ. ಇವ್ರನ್ನ ಡಾಕ್ಟರ್ ಕರಾಟೆ AP ಶ್ರೀನಾಥ್ ಅಂತ ಕರೀತಾರೆ. ಸರ್, ವೆಲ್ಕಮ್ ಟು ಶಕ್ತಿ ಟಾಕ್ಸ್. ಜೈ ಹಿಂದ್ ಸರ್. ಒಂದೇ ಮಾತಾಡೋ ಸರ್. ಜೈ ಭುವನೇಶ್ವರಿ. ಹೇಗಿದ್ರೆ ಸರ್? ಚೆನ್ನಾಗಿದೆ ಸರ್. ಅಂದರೆ ಈ ಕರಾಟೆ ಇದೆಯಲ್ಲ ಸರ್, ಕರಾಟೆಯಲ್ಲಿ ನಾವು ಚಿಕ್ಕವರಿದ್ದಾಗ ಸರ್ ನಮಗೆ ಫಸ್ಟ್ ನೆನಪಿಗೆ ಬರೋದೇ ಬ್ರೂಸ್ಲಿ ಅವರು. ಅದ್ರ ಜೊತೆಗೆ ಶಂಕರ್ ನಾಗ್ ಅವರು. ಈ ಕರಾಟೆ ಇತಿಹಾಸದ ಬಗ್ಗೆ ನೀವು ಹೇಳ್ಬೋದಾ ಸರ್? ಖಂಡಿತ ಸರ್, ನಮ್ಮ ಭಾಗ್ಯ ಅದು. ಬೋಧಿ ಧರ್ಮ ಅಂತ ನೀವು ಕೇಳಿರ್ತೀರ. ಕಾಂಜೀಪುರಮಲ್ಲಿ ಪ್ರಾಚೀನವಾದ ಒಂದು ಕಾಲದಲ್ಲಿ ಬೋಧಿ ಧರ್ಮ ಅಂತ ಇರ್ತಾರೆ. ಅವ್ರಿಗೆ ಒಂದು ಕಣ್ಣು ಮಾತ್ರ ಕಾಣಿಸಲ್ಲ. ಈ ಕಲೆ, ಸಮರ ಕಲೆ ಅನ್ನೋದು ಇಲ್ಲಿಂದಾನೇ ಸ್ಥಾಪನೆ ಆದಂಥದ್ದು. ನಾವೇ ಅದನ್ನು ಶುರು ಮಾಡಿದ್ದು. ನಾವು ಯಾವಾಗಲೂ ಹೇಳಿದ್ವಿ, ವೆಂಟೆಡ್ ಬೈ ಇಂಡಿಯಾ, ಇನ್ವೆನ್ಷನ್ ಬೈ ಜಾಪನೀಸ್ ಅಂತ. ಪ್ರಾಣಿಗಳಿಂದ ರಕ್ಷಣೆ ಮಾಡ್ಕೊಳ್ಳೋದಕ್ಕೋಸ್ಕರ ವೆಪನ್ಸ್ ಎಲ್ಲನೂ ಬಂದಿದ್ದೆಲ್ಲನೂ ವೆಪನ್ನಿಂದ ರಕ್ಷಣೆ ಮಾಡ್ಕೋಬೋದು, ಶಸ್ತ್ರಾಸ್ತ್ರಗಳಿಂದ ರಕ್ಷಣೆ ಮಾಡ್ಕೋಬೋದು, ನಮ್ಮನ್ನು ನಾವು ರಕ್ಷಣೆ ಮಾಡ್ಕೋಬೋದು ಅನ್ನೋ ಒಂದು ಉದ್ದೇಶದಿಂದ ಬೋಧಿ ಧರ್ಮ ಅವರು ಈ ಮುಖ್ಯ ಕಾರಣ ಆಗ್ತಾರೆ. ಬೋಧಿ ಧರ್ಮ ಅವರು ಚೈನಾಗೆ ಪ್ರವಾಸ ಬೆಳೆಸಿದಾಗ ಅಲ್ಲಿನವರಿಗೆ ಸಮರ ಕಲೆಗಳ ಜೊತೆಯಲ್ಲಿ ಶಾಂತಿ ಮತ್ತು ಯೋಗ ಎಲ್ಲ ಹೇಳ್ಕೊಟ್ಟಂತಹ ಮಹಾನ್ ಶಕ್ತಿ. ಯಾಕೆಂದರೆ ನಾವು ಏನೇ ಮಾಡಬೇಕಾದ್ರೂ ಭಾರತೀಯರೇ ಮಾಡೋದಕ್ಕೆ ಸಾಧ್ಯ ಅಂತ ನನ್ನ ಭಾವನೆ. ಆದರೆ ಕರಾಟೆ ಹೊರಟಿದ್ದೆ ಸಮರ ಕಲೆ ಅಂತ ಬಂದಿದ್ದೆ. ನಿಮ್ಗೆ ಗೊತ್ತಿರುತ್ತೆ, ನಮ್ಮ ರಾಜರ ಕಾಲದಲ್ಲಿ 64 ಕಲೆಗಳಲ್ಲಿ ಸಮರ ಕಲೆನೂ ಒಂದು ಅಂತ ಇಲ್ಲಿಂದಾನೇ ಹೊರಟಿದ್ದು. ಆದರೆ ಅವರು ಅದನ್ನು ಬೆಳೆಸ್ಕೊಂಡು ಮುಂದೆ ಬರೋದಕ್ಕೆ ಅವ್ರಿಗೆ ಅನುಕೂಲ ಆಯಿತು. ಕರಾಟೆ, ಕುಂಫು ಮತ್ತು ಊಶು ಅಂತ ಇರುತ್ತೆ. ಕರಾಟೆ ಬಂದು ಯಾವುದೇ ವೆಪನ್ ಇಲ್ದಿರ, ಅಂದರೆ ಶಸ್ತ್ರಾಸ್ತ್ರಗಳಿಲ್ದಿರ, ಎಂಟಿ ಮೈಂಡ್. ಕರ ಅಂತಂದರೆ MT, ತೇ ಮೀನ್ಸ್ ಅಂದರೆ ಹ್ಯಾಂಡ್ ಅಂತ. ಕರಾತೆ, ಕರ ಅಂತಂದರೆ MT, ತೇ ಅಂದರೆ ಹ್ಯಾಂಡ್. ಕರಾತೆ ಇದು ಜಾಪನೀಸ್. ಖಾಲಿ ಕೈಯಿಂದ. ಹೌದು, ನಮ್ಮ ಬರೀ ಕೈಯಿಂದ. ಇದು ಫಿಸ್ಟ್. ಕರಾತೆ ಅಂತಂದರೆ MT ಮೈಂಡ್, MT ಮೈಂಡ್, MT ಹ್ಯಾಂಡ್. ನಮ್ಮನ್ನು ನಾವು ರಕ್ಷಣೆ ಮಾಡ್ಕೋಬೋದು. ನಮ್ಗೆ ಯಾವುದೇ ರೀತಿಯಾದಂತಹ ಶಸ್ತ್ರಾಸ್ತ್ರಗಳು ಬೇಡ ಅನ್ನೋದು ಆಗಿನ ಕಾಲದಲ್ಲೇ ಅವರು ಕಂಡುಹಿಡಿದ್ರು ಅದನ್ನು. ಅದ ನಂತರನೇ ಜಾಪನೀಸ್ ಅವರು ಅದನ್ನು ಇನ್ವೆನ್ಷನ್ ಮಾಡಿದ್ರು. ಆ ಇನ್ವೆನ್ಷನ್ ಮಾಡ್ತಾ ಇವತ್ತು ಪ್ರಪಂಚಾದ್ಯಂತ ತುಂಬ ಪ್ರಚಲಿತದಲ್ಲಿರೋದು ಕರಾಟೆ. ಮೊನ್ನೆ ಕೂಡ
ಏಷ್ಯನ್ ಚಾಂಪಿಯನ್ಶಿಪ್ಪಲ್ಲಿ ಹೆಣ್ಣು ಮಕ್ಕಳು ಒಂದು ಸಿಲ್ವರು, ಬ್ರಾಂಝು, ಗೋಲ್ಡ್ ಆಗುವಂತಹ ಒಂದು ನ್ಯೂಸ್ ಬಂದಿದೆ ನಮಗೆ. ಕರಾಟೆ ಆರ್ಗನೈಸೇಷನ್ ಇಂಡಿಯಾ ಅಂತ ಯಾವುದೇ ಅಸೋಸಿಯೇಷನ್ ಬರಲಿ, ಯಾವುದೇ ಇರಲಿ, ಆ ಕರಾಟೆ ಅನ್ನೋದು ಬಹಳ ಬಹಳ ಮುಖ್ಯ ಆಗುತ್ತೆ. ಇವತ್ತು ಸ್ಪೋರ್ಟ್ಸ್ ಆಗಿ ಕನ್ಸಿಡರ್ ಆಗಿದೆ. ಆವಾಗ ಟ್ರೆಡಿಷನಲ್ ಆಗಿತ್ತು. ನಾವೊಂದು ಬ್ಲ್ಯಾಕ್ ಬೆಲ್ಟ್ ತೊಗೋಬೇಕಾದಾಗ ರಕ್ತ ಬಂದ್ರೇ ಕರಾಟೆ ಬ್ಲ್ಯಾಕ್ ಬೆಲ್ಟ್ ಕೊಡ್ತಾ ಇದ್ದಿದ್ದು. ಸುಮಾರು ಒಂದು ವಾರಗಳ ಕಾಲ ನಮಗೆ ಬ್ಲ್ಯಾಕ್ ಬೆಲ್ಟ್ದು ಪರೀಕ್ಷೆ ಇರ್ತಾ ಇತ್ತು. ಆ ಪರೀಕ್ಷೆ ಮಾಡಿದ ಮೇಲೆ ಕೊಡ್ತಾ ಇದ್ವಿ. ಇವಾಗ ಸ್ಪೋರ್ಟ್ಸ್ ಆಗಿ ಕನ್ಸಿಡರ್ ಆಯಿತು. ಸೆಮಿ ಕಾಂಟ್ಯಾಕ್ಟ್, ಫುಲ್ ಕಾಂಟ್ಯಾಕ್ಟ್ ಅಂದರೆ ಆವಾಗ ಕ್ಯೂಕ್ಯೂಷನ್ ಅಂದರೆ ಅದೊಂದು ಸ್ಟೈಲ್. ಫುಲ್ ಕಾಂಟ್ಯಾಕ್ಟ್ ಅಂತಂದರೆ ಎಲ್ಲ ಫುಲ್ಲು ಹೆಂಗೆ ಬೇಕಾದ್ರೂ ಹೊಡಿಬೋದು, ಏನು ಅದೆಲ್ಲ ಏನಿಲ್ಲ, ಸೇಫ್ಟಿ ಗೇರ್ಸ್ ಎಲ್ಲ ಏನಿರಲಿಲ್ಲ. ಇವಾಗ ನಿಮಗೆ ಗೊತ್ತಿರೋದು, ಇವಾಗಿನ ಫುಡ್ಡು, ಇವಾಗಿನ ಜನ್ರೇಷನ್ಗೆ, ನ್ಯೂ ಜನ್ರೇಷನ್ಗೆ ಸ್ಪೋರ್ಟ್ಸ್ ಆಗಿ ಕನ್ಸಿಡರ್ ಮಾಡಿದ್ರು ಸರ್. ಕರಾಟೆ ಹೊರಟಿದ್ದೇ ಇಲ್ಲಿಂದಾನೆ, ಭಾರತದ ಕಲೆನೇ ಅದು. ಭಾರತದಿಂದ ಹೊರಟಿದ್ದೆ ಕರಾಟೆ. ಅಲ್ಲಿ ಜಪಾನ್ ಅವರು ನೆರವೇರಿಸ್ಕೊಂಡ್ಬರ್ತಾ ಇದ್ದಾರೆ. ತುಂಬ ನಮ್ಮ ಭಾರತದಲ್ಲಿ ಪ್ರಚಲಿತ ಆಗಿದ್ದು ನೀವು ಹೇಳಿದಂಗೆ ಬ್ರೂಸ್ಲಿನೇ. ನನ್ನ ಪ್ರೇರೇಪಣೆ ಕೂಡ ಅವರೇ. ಅದಾದ ನಂತರ ವಿಷ್ಣು ಸರ್ ಸಾಹಸ ಸಿಂಹ ಅಂತ ಒಂದು ಸಿನಿಮಾ ನೋಡಿರ್ತೀರ. ಆಲ್ಮೋಸ್ಟ್ ಆಲ್ ಅದರಲ್ಲೆಲ್ಲ ಕರಾಟೆ ಫೈಟ್ಸೇ ಇರುತ್ತೆ. ಅದರಿಂದಾನೇ ಅವ್ರಿಗೆ ಸಾಹಸ ಸಿಂಹ ಅಂತಾನೆ ಬಿರುದು ಬಂದಿದ್ದು ಅಂತ ನಿಮ್ಗೆ ಗೊತ್ತು. ನನ್ನ ಸ್ಫೂರ್ತಿ ನನಗೆಲ್ಲ ಅವರೇನೆ, ಬ್ರೂಸ್ಲಿ ಮತ್ತು ಸಾಹಸ ಸಿಂಹ ವಿಷ್ಣುವರ್ಧನ್. ಆಮೇಲೆ ನಮ್ಮ ಸಹೋದರರು AP ನಾಗೇಂದ್ರ ಬಾಬು ಅಂತ, ಅವರೇ ನನಗೆ ಕರಾಟೆಗೆ ಒಳಗಡೆ ಬಂದು ಏನಾದರೂ ಮಾಡೋದಕ್ಕೆ ಅನುಕೂಲ ಆಗೋ ಥರ ಆಯಿತು ಸರ್. ಸರ್ ನಿಮ್ಮ ಮೂಲ ಯಾವರು ಸರ್ ನಿಮ್ಮದು? ನಮ್ಮದು ಇಲ್ಲೇ ಬೆಂಗಳೂರು ತ್ಯಾಗರಾಜ ನಗರದಲ್ಲೇ ನಾನು ಹುಟ್ಟಿ ಬೆಳೆದಿದ್ದು. ಪಕ್ಕ ಬೆಂಗಳೂರಿಗೆ. ನಮ್ಮ ಹುಟ್ಟು ದರಿದ್ರವಾಗಿತ್ತು. ಬಡ ಬ್ರಾಹ್ಮಣ ಕುಟುಂಬದಲ್ಲಿ ನಾವು ಹುಟ್ಟಿದ್ದು. ನಮಗೆ ಸಂಪ್ರದಾಯಗಳ ಒಂದು ಗೋಡೆ ಇರ್ತಾ ಇತ್ತು. ಈ ಊಟಕ್ಕೂ ನಮಗೆ ತುಂಬ ಕಷ್ಟ ಇರ್ತಾ ಇತ್ತು. ಅಡುಗೆ ಕೆಲಸ ಮಾಡಿದ್ದೀವಿ. ನಮ್ಮ ತಾಯಿ ಅಡುಗೆ ಕೆಲಸ ಮಾಡಿ ನಮ್ಮನ್ನು ಸಾಕಿದ್ದು. ನಮ್ಮ ತಂದೆಯವ್ರ ಮುಖಾಂತರ ನಾವು ನೋಡೇ ಇಲ್ಲ. ಲಾಯರ್ ಆಫೀಸಲ್ಲಿ ಕೆಲಸ ಮಾಡ್ತಾಯಿದ್ರು ಅಂತ ಹೇಳಿದ್ರು. AK ಪ್ರಭಾಕರ್ ಶರ್ಮಾ ಅಂತ ನಮ್ಮ ತಂದೆಯವರು. ನಮ್ಮ ತಾಯಿಯವರು P ರಾಧಾಮಣಿ ಅಂತ ಅಡುಗೆ ಕೆಲಸ ಮತ್ತು ದೇವರ ಪಾತ್ರೆಗಳನ್ನು ತೊಳೆದು ನಮಗೆ ಜೀವನನ ರೂಪಿಸೋಕ್ಕೋಸ್ಕರ ಮಾಡ್ಕೊಂಡ್ಬಂದ್ವಿ. ನಮ್ಮದು ಪೂರ್ವಿಕರು ಏನು ಅಂತಂದರೆ 100 ವರ್ಷಗಳ ಹಿಂದೆ ನಿಮಗೆ ಗೊತ್ತಿರುತ್ತೆ, ಕಾಶ್ಮೀರಿ ಪಂಡಿತರು ಮತ್ತು ಶರ್ಮಾ ಅಂತ ಹೇಳ್ತೀವಲ್ಲ, ನಾವು ಆ ಶರ್ಮಾ ಅಂತ ಫ್ಯಾಮಿಲಿಯವರು. ಆದರೆ ಅದು ಗೊತ್ತಾ ಸರ್ ನಿಮ್ಮ ಕಾಶ್ಮೀರದಲ್ಲಿ ನಿಮ್ದು ಈ ಮೂಲ ಈ ಕಡೆ ಇದೆ. ನಮ್ಮ ಗುರುಗಳು ಶಂಕರಾಚಾರ್ಯರೇ. ಕೆಲವರು ಏನು ಮಾಡ್ತಾರೆ, ಜಾತಿಗೆ ಸೀಮಿತ ಮಾಡಿರ್ತಾರೆ ಎಲ್ಲರನ್ನು. ಅದು ಅಂಬೇಡ್ಕರ್ ಅವರಾಗ್ಬೋದು, ಶಂಕರಾಚಾರ್ಯರಾಗ್ಬೋದು. ಅವ್ರು ಯಾರು ಅವರು ಒಂದು ಪಂಗಡಕ್ಕೋ ಒಂದು ಜಾತಿಗೋ ಸೇರಿದವರಲ್ಲ. ಎಲ್ಲ ಮೂಲ ಅದೇನೇ. ನಾವು ಹೇಳ್ತಾ ಇರ್ತೀವಿ, ಹಿಂದೂ ಧರ್ಮ ಅಂತ ಏನು ಇರಲಿಲ್ವಂತೆ, ಸಿಂಧೂ ನದಿ ನಾಗರಿಕರು ಅಂತ ಇದ್ದಿದ್ದಂತೆ ನಮ್ಮ ಗುರುಗಳು ಹೇಳ್ತಾರೆ. ನಮ್ದು ಸನಾತನ ಧರ್ಮ, ಹಿಂದೂ ಧರ್ಮ ಅಂತ ಎಲ್ಲೂ ಇರ್ಲಿಲ್ವಂತೆ. ಧರ್ಮ ಅಂತಲೂ ಮೆನ್ಷನ್ ಮಾಡಲ್ಲ, ಸಂಸ್ಕೃತಿ ಪರಂಪರೆ, ನಾಗರಿಕ, ಸಿಂಧೂ ನದಿಯ ನಾಗರಿಕರು ಅಂತ ನಮಗೆ ಹೇಳ್ತಾ ಇದ್ರು ಪೂರ್ವಿಕರು. ನಾವು ಅಲ್ಲಿಂದಾನೇ ಏನಿವತ್ತು ಪಾಕಿಸ್ತಾನದ್ದು ಅದೆಲ್ಲ ಏನಿದೆಯೋ ಸಿಂಧೂ ನದಿ, ಅದಕ್ಕೆ ನಮ್ಮ ಇದರಲ್ಲಿ ಸ್ತೋತ್ರದಲ್ಲಿ ಹೇಳ್ತಾ ಇರ್ತೀವಿ ನಾವು, ಕಾವೇರಿ ಸಿಂಧು ಅದೆಲ್ಲ ಹೇಳ್ತೀವಲ್ಲ, ಆ ಥರ ನಮ್ಗೆ ಅದು ಗೊತ್ತಿತ್ತು ಸರ್. ಶ್ರೀನಗರದಲ್ಲಿ ಶಂಕರಾಚಾರ್ಯ ಮಠ ಇತ್ತಲ್ಲ, ಆ ಒಂದು ವಿಭಾಗದಲ್ಲಿ ಇದ್ದಿದ್ದು ಅಂತ ಗೊತ್ತಿದೆ. ಯಾಕಂದರೆ ಶರ್ಮಾ ಪಂಡಿತರು ಅಂತ ಯಾರಂದ್ರೆ ಅದು ಇಟ್ಕೊಳಕ್ಕಾಗಲ್ಲ. ಏನೇ ಒಂದು ಇದ್ರೂ ಅದು ಯಾರೇ ಆಗ್ಬೋದು ಸರ್, ನಮ್ಮ ಸನಾತನ ಧರ್ಮದ್ದು ಅದು ಬ್ಯಾಕ್ಗ್ರೌಂಡ್ ಇದ್ದೇ ಇರುತ್ತೆ. ಇವತ್ತು ಯಾರೇ ಏನೇ ಕನ್ವರ್ಷನ್ ಆಗಿರ್ಬೋದು, ಕನ್ವರ್ಟ್ ಆಗ್ಬೋದು, ಎಲ್ಲ ಸನಾತನ ಧರ್ಮಕ್ಕೆ ಸಂಬಂಧಪಟ್ಟವರೇ, ಅಲ್ಲಿಂದ ಬಂದವರೇ ಆಗಿರ್ತಾರೆ. 5ನೇ ಕ್ಲಾಸ್ವರೆಗೂ ತುಂಬ ಕಷ್ಟ ಆಗ್ತಾಯಿತ್ತು. ನಮ್ಮ ಅಣ್ಣ ಅವರು ಕರಾಟೆಗೆ ಹೋಗ್ತಾಯಿದ್ರು, ಅಲ್ಲೆಲ್ಲ ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಅವ್ರಿಗೆ ಹೆಂಗೋ ನಡೀತಾ ಇತ್ತು. ನಾವೆಲ್ಲ ಸೇರಿ, ನಮ್ಮ ಅಮ್ಮ ಎಲ್ಲ ಸೇರಿ ಎಲ್ಲ ಮಾಡ್ತಾಯಿದ್ವಿ. ನಂಗೆ ತುಂಬ ಆಸೆ, ಓದಬೇಕು ಅಂತ ತುಂಬ ಆಸೆ, ಒಳ್ಳೆ ಕಲೆಕ್ಟರ್ ಆಗಬೇಕು ಅಂತೆಲ್ಲ ಕನಸಿತ್ತು ನಮಗೆ. ಗೊತ್ತಲ್ಲ ನಿಮಗೆ, ಬಡತನ ಮತ್ತು ಅಸಹಕಾರ ನಮ್ಮನ್ನು ಕೀಳು ಮಟ್ಟದಲ್ಲಿ ನೋಡ್ತಾರೆ. ಆಮೇಲೆ ಬ್ರಾಹ್ಮಣರು ಅಂತಂದಾಗ ಎಲ್ಲರೂ ನೋಡ್ತಾರೆ ದೊಡ್ಡದು ಅಂತ ಹೇಳ್ತಾರೆ. ಇಲ್ಲ, ಅದರಲ್ಲೂ ಮಧ್ಯಮ ವರ್ಗದವ್ರಿಗೆ ತುಂಬ ಕಷ್ಟ ಆಗುತ್ತೆ. ಇಲ್ಲಿ ಯಾವುದೋ ಜಾತಿ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಮಧ್ಯಮ ವರ್ಗದವ್ರಿಗೆ ತುಂಬ ಕಷ್ಟ ಆಗುತ್ತೆ. ಅವ್ರಿಗೆ ಗೊತ್ತಿರುತ್ತೆ ಅವ್ರ ಬೌಂಡ್ರೀಸ್ ಬಗ್ಗೆ. ಮಧ್ಯಮ ವರ್ಗದವರು 6ಕ್ಕೆ ಏಳದ 3ಕ್ಕೆ ಇಳಿಯದ ಸಾಧನೆಯ ಶೋಧನೆಯ ಕಥೆ ಅಂತ ನಮ್ಮದು. ಕರಾಟೆ ಯಾಕೆ ಮಾಡಬಾರ್ದು? ಅವಾಗ ಚಿಕ್ಕ ವಯಸ್ಸಿಗೆ ಹೌದು. ಇದು ನಾವು ಆಪೋಸಿಟ್ ಹೋಗಬೇಕು. ಏನಾದರೂ ಹೆಸರು ಮಾಡಬೇಕಾದ್ರೆ ಅಲೆಗೆ ಆಪೋಸಿಟ್ ಹೋದರೆ ಮಾತ್ರನೇ ಹೆಸರು. ನಮ್ಮ ಇದರಲ್ಲಿ ಪೂಜೆ ಮಾಡಬೇಕು, ಪುನಸ್ಕಾರಗಳು ಮಾಡಬೇಕು, ನಾನು ಪೂಜೆ, ನಾನು ಬ್ರಾಹ್ಮಣ, ಅದು ದೇವರ ಮನೇಲಿ ಮಾತ್ರ. ಅದು ಬಿಟ್ಟು ಹೊರಗಡೆ ನಾನೊಬ್ಬ ಭಾರತೀಯ ಆಗಬೇಕು. ಆ್ಯಕ್ಚುಲಿ ನನ್ನ ಮಾತೃಭಾಷೆ ತೆಲುಗು, ನನ್ನ ಭಾಷೆ ಕನ್ನಡ. ನಾನು ಯಾವಾಗಲೂ ಹೇಳ್ತಾನೆ ಇರ್ತೀನಿ, ನನ್ನ ಮಾತೃಭಾಷೆ. ಯಾಕೆಂದರೆ ಅಮ್ಮ ಬಂದು ಚಿಂತಾಮಣಿ, ಅಪ್ಪ ಬಂದು ಕಾಶ್ಮೀರ. ಅಣ್ಣನ ನಾವು ಮುಂದುವರ್ಸೋಣ, ಅಣ್ಣ ಏನಾದರೂ ಸಚಿವ ಮಾಡಲಿ, ಒಬ್ಬರು ಮಾಡಿದಾಗ ಒಬ್ರಿಗೆ ಆಗತ್ತೆ ಅಂತಂದ್ಬಿಟ್ಟಿದಾಗ ನಮಗೂ ಒಂದು ಆಸೆ ಆಯಿತು. ಇಲ್ಲಿ ಒಂದೇ ಪ್ರೊಫೆಷನ್, ನಾವು ಕರಾಟೆಯಲ್ಲಿ ಇದು ಮಾಡೋಣ, ಏನಾದ್ರು ಸಾಧನೆ ಮಾಡೋಣ ಅಂದಾಗ ವಿಷ್ಣು ಸಾರ್ ಆಗ್ಬೋದು ಅಥವಾ
ಬ್ರೂಸ್ಲಿ ಅವರಾಗ್ಬೋದು. ಬ್ರೂಸ್ಲಿ ಅವ್ರು ತುಂಬ ನಮ್ಮ ಜೀವನ ಮೇಲೆ ಪರಿಣಾಮ. ಯಾಕೆಂದರೆ ಆವಾಗೆಲ್ಲ ಒಂದು ಗಾದೆ ಇರ್ತಾಯಿತ್ತು, ದಪ್ಪಗಿರೋರು ಸ್ಟ್ರಾಂಗ್ ಇರ್ತಾರೆ, ಸಣ್ಣಗಿರೋರು ವೀಕ್ ಇರ್ತಾರೆ ಅಂತ. ನಾವೆಲ್ಲ ಇವಾಗ ಆಗ್ತಾರೆ ಇರ್ತೀವಿ ಫಿಟ್, 50 ಆದಮೇಲೆ. ಅವಾಗೆಲ್ಲ ನಾವು ತುಂಬ ಸಣ್ಣನೇ, ನಮ್ಮ ಅಣ್ಣವರು ತುಂಬ ಸಣ್ಣ ಇರ್ತಾಯಿದ್ರು. ಒಂದು 8ನೇ ತರಗತಿವರೆಗೂ ಓದೋಕ್ಕೆ ಅನುಕೂಲ ಆಯಿತು, ಅಮ್ಮ ಅಲ್ಲಿವರೆಗೂ ಆಯಿತು. ನಮಗೆ ಕಷ್ಟ ಸ್ಟಾರ್ಟ್ ಆಯಿತು. ನಾನು ಅವಾಗ ಅಡುಗೆ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅಲ್ಲಿ ಹೋದಾಗಲೂ ಅದೇ ಥರ, ಏನೋ ತೃಪ್ತಿ ಇಲ್ಲ. ಊಟಕ್ಕೆ ನಡೀಬೋದು, ಏನಾದರೂ ಅಚೀವ್ಮೆಂಟ್ ಸಾಧನೆ ಮಾಡಬೇಕಲ್ಲ, ನಮ್ಮ ಬಡವರು ಆಗಲಿ ಮಧ್ಯಮ ವರ್ಗದಾಗಲಿ ಹೀಗೆ ಇರಬೇಕಾ, ಇಲ್ಲ ಏನಾದರೂ ಮಾಡಬೇಕಲ್ಲ ಅಂತ ಒಂದು ಉದ್ದೇಶದಿಂದ ಕರಾಟೆ ಜೊತೆಯಲ್ಲಿ ಅಡುಗೆ ಕೆಲಸ ಮಾಡ್ಕೊಂಡು ನಾನು ಕೆಲಸ ಮಾಡಿ ಏಷ್ಯನ್ ಟ್ರಾವೆಲ್ ಏಜೆನ್ಸಿ ಅಂತ ಕೇಳಿದ್ದೀರ, ಒಂದು 37 ಸರಿ ನಾನು ಕೇದಾರ್ನಾಥ್, ಬದ್ರಿನಾಥ್, ಕಾಶಿ ಯಾತ್ರೆ ಮಾಡಿದ್ದೀವಿ ಕೂಡ. ಹೌದು, ಅಡುಗೆ ಕೆಲಸಕ್ಕೆ ಹೋಗ್ತಾ ಇದ್ದೆ. ಅಲ್ಲಿ ನಾನು ಅಡುಗೆಯವನಾಗಿ, ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ, ವಾಚ್ಮ್ಯಾನ್ ಆಗಿ ಎಲ್ಲ ಕೆಲಸ ಮಾಡಿದ್ವಿ. ಅದ್ರ ಜೊತೆ ಬರೀ ವರ್ಷಕ್ಕೆ 2 ಬಾರಿ ಮಾತ್ರ ನಿಮಗೆ ಗೊತ್ತಿರುತ್ತೆ, ಏಪ್ರಿಲ್ ಮತ್ತು ಸೆಪ್ಟೆಂಬರಲ್ಲಿ ಮಾತ್ರನೇ ಬದ್ರಿ ಕೇದಾರ್ ಯಾತ್ರೆಗಳಾಗುತ್ತೆ. ಮಧ್ಯೆ ಏನು ಮಾಡೋದು ಅಂತ ಬೇರೆ ಮನೆಗಳಲ್ಲಿ ಕೆಲಸ ಮಾಡೋವಂಥದ್ದು, ಕಾರ್ ತೊಳೆಯುವಂಥದ್ದು, ಆಮೇಲೆ ಆಟೋ ಓಡಿಸ್ಬೇಕು. ಫ್ರೀ ಇದ್ದಾಗ ಏನು ಮಾಡೋದು, ಆಮೇಲೆ ಕೆಲಸಗಳು ಆಷಾಢ ಮಾಸದಲ್ಲಿ ಕೆಲಸ ಇರ್ತಾ ಇರಲಿಲ್ಲ, ಆಟೋ ಓಡಿಸ್ಬೇಕು. ಅವಾಗ ಶಂಕರ್ನಾಗ್ ಅವರು ಸ್ಫೂರ್ತಿ ಅಲ್ಲವರು. ಒಂದೊಂದು ವಿಭಾಗದಲ್ಲಿ ಬಂದಾಗಲೂ ಅವರೇ ಮಾಡ್ತಾರೆ, ನಾವೇ ಯಾಕೆ ಮಾಡಬಾರ್ದು, ಅವರೆಲ್ಲ ಡೈರೆಕ್ಟಾಗಿ ಇಳಿದು ಬಿಡ್ತಾ ಇದ್ರು ಸಿನಿಮಾ. ನಾವಲ್ಲಿ ನೋಡಿದ್ದೀವಿ ನ್ಯಾಯ ಎಲ್ಲಿದೆ ಎಲ್ಲ ಬಂದಾಗ ಅವರೆಲ್ಲ ಯಾರೂ ಹೀರೋ ಥರನೇ ಇರಲಿಲ್ಲ. ಅವರು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಸರ್ ಆಗ್ಬೋದು, ವಿಷ್ಣು ಸರ್ ಆಗ್ಬೋದು, ಪ್ರಭಾಕರ್ ಅವರಾಗ್ಬೋದು, ಯಾರೂ ಸಿನಿಮಾ ನಟರು ಅಂತಲೇ ಅನ್ನಿಸ್ತಾ ಇರಲಿಲ್ಲ. ಯಾಕೆಂದ್ರೆ ಮನೆ ಪಕ್ಕದ ಮನೆಗಳೆಲ್ಲ ನಡೀತಾ ಇತ್ತು ಶೂಟಿಂಗು. ಅವರೆಲ್ಲರನ್ನೂ ತುಂಬ ಕ್ಯಾಶುವಲ್ ಆಗಿ ಮಾತಾಡಿಸ್ತಾ ಇದ್ರು. ಆಟೋ ಓಡಿಸ್ತಾ ಇದ್ದಂಗೆ ನೆಕ್ಸ್ಟ್ ಕಾರ್ ಓಡಿಸ್ಬೇಕು ಅಂತ ಡ್ರೈವರ್ ಹನುಮಂತು ಅಂತ ಒಂದು ಸಿನಿಮಾ ಬಂತು. ಆಮೇಲೆ ಶಿವರಾಮಣ್ಣನೇ ಓಡಿಸಿದ್ದಾರೆ, ನಾವೇ ಓಡಿಸ್ಬೋದು ಅಂತ ಅಲ್ಲಿ ವಿಷ್ಣು ಸಾರು ಮಾಡಿದ್ರು. ಓಕೆ, ಟ್ಯಾಕ್ಸಿ ಅಭ್ಯಾಸ ಆಯಿತು, ಟ್ಯಾಕ್ಸಿ ಓಡಿಸ್ತಾ ಇದ್ವಿ. ಹಾಗೇನೆ ಜೊತೆಲೇ ಸಾಧನೆ ಮಾಡಿ ಎಲ್ಲ ಟೈಮ್ ಸಿಕ್ಕಿದಾಗ ಆಮೇಲೆ ಕ್ಲಾಸಸ್ ತೊಗೊಳೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಮಗೊಂದು 92 ಅಲ್ಲಿ ನಮಗೆ ಬ್ಲ್ಯಾಕ್ ಬೆಲ್ಟು ಸಿಕ್ತು. ನಮಗೆ 89ಅಲ್ಲಿ ಬಂದ ಮೇಲೆ ಸುಮಾರು ವರ್ಷಗಳು ಹಂಗೆ ಸ್ಟಡಿ ಮಾಡ್ಕೊಂಡು ಪ್ರೊಬೇಷನರಿ ಅಂತ ಬರ್ತಾಯಿತ್ತು ಅವಾಗ, ಅದು ಸಿಕ್ತು ನಮಗೆ. ಆಮೇಲೆ ಡಾಕ್ಟರ್ NV ಸುಬ್ರಹ್ಮಣ್ಯಂ ಅಂತ ಅಂದ್ಬಿಟ್ಟು ಅವಾಗ ನಮಗೆ ಬ್ಲ್ಯಾಕ್ ಬೆಲ್ಟು ಕೊಟ್ಟರು. ಅವ್ರು RVT ಮಣಿ ಅಂತ ಕೇಳಿದ್ರೆ, ಕರಾಟೆ ಮಣಿ ಅಂತ ತಮಿಳಲ್ಲಿದ್ದಾರೆ. ಅವ್ರ ಹತ್ರ ಟ್ರೈನಿಂಗ್ ತೊಗೊಂಡ್ರು ಅಂತ ನಮ್ಗೆ ಖುಷಿ ಆಗ್ತಾಯಿತ್ತು. ಅವಾಗ ಅವ್ರು ಅನ್ಬುಕ್ ನಾನು ಎಡಿಮೆ ಎಲ್ಲ ಮಾಡಿದ್ರು, RVT ಮಣಿ ಅವರು, ರಜನಿಕಾಂತ್ ಅವ್ರ ಜೊತೆಲೆಲ್ಲ ಮಾಡಿದ್ದಾರೆ ಅವರು. ಸೊ ನಮ್ಗೆ ಇಷ್ಟ ಆಯಿತು, ಅವರು ಫೇಮಸ್ ಅಲ್ವಾ ಅಂತ. ತದನಂತರ ಅವರು ಅಪ್ಡೇಟ್ ಆಗದೆ ಇರೋದಕ್ಕೆ KV ರವಿ ಅಂತ ಅಂದ್ಬಿಟ್ಟು, ಯಾಕೆಂದರೆ ಇಲ್ಲಿ ಗ್ರೇಡ್ ಇರುತ್ತೆ, ನಾವು ಹೋಗಬೇಕಾದ್ರೆ ಒಂದು ಪ್ರಾಪರ್ ಚಾನಲಲ್ಲಿ ಹೋಗಬೇಕು. ಒಂದಾದ್ಮೇಲೆ ಒಂದು ಸ್ಟೆಪ್ ಬೈ ಸ್ಟೆಪ್ ನಾವು ಹೋಗಬೇಕಾಗಿತ್ತು. ನಮಗೆ ತುಂಬಾ ಕಷ್ಟಗಳೆಲ್ಲ, ತುಂಬ ವಿರೋಧಿಗಳಾಗ್ಬೋದು, ಶತ್ರುಗಳಾಗ್ಬೋದು, ಹಿತಶತ್ರುಗಳಾಗ್ಬೋದು. ನಾನೊಬ್ಬನೇ ಅಲ್ಲ, ಎಲ್ಲರೂ ಅದನ್ನು ಫೇಸ್ ಮಾಡ್ತಾರೆ. ಈ ರೀತಿ ಬಂದಾಗ ನಮಗೆ 96ರಲ್ಲಿ ಪ್ರಾಪರ್ ಗೈಡೆನ್ಸ್ ಸಿಗೋಕ್ಕೆ ಸ್ಟಾರ್ಟ್ ಆಯಿತು. ಆವಾಗ ಓಕೆ, ನಾವು ಕರಾಟೆ ಮನೇನೇ ಸೇಲ್ ಮಾಡಿಬಿಟ್ವಿ. ನಾವು ನಮಗೆ ತುಂಬ ಪ್ಯಾಷನ್ ಅದು. ಏನು ಬ್ರೂಸ್ಲಿ ಕಷ್ಟಪಡ್ತಿರೋದೇನಿಲ್ಲ. ಜಾಕಿ ಚನ್ ಅವರು ಬ್ರೂಸ್ಲಿಗೆ ಡೂಪ್ ಆಗ್ತಾಯಿದ್ದು ಅವರೇನೆ. ಜಿಮ್ನಾಸ್ಟಿಕ್ ಮಾಡ್ತಾ ಇರಲಿಲ್ಲ ಬ್ರೂಸ್ಲಿ ಸರ್, ಜಾಕಿ ಚನ್ನೇ ಅವ್ರಿಗೆ ಡೂಪ್ ಆಗ್ತಾ ಇದ್ದಿದ್ದು. ಇದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ಅದಕ್ಕೆ ಗೊತ್ತಿಲ್ಲದ್ರೆ ಅವರು ಆಗ್ಬೋದು, ಜೆಟ್ಲಿ ಆಗ್ಬೋದು, ಇವರೆಲ್ಲನೂ ಹಿಂದೆ ಅವ್ರ ಜೊತೆಲಿದ್ದು. ಅದಕ್ಕೇ ಬ್ರೂಸ್ಲಿ ಅವರು ನೋಡಿದಾಗ ಎಲ್ಲನೂ ರ್ಯಾಶ್ ಆಗಿ ಅಂತ ಅನ್ಸುತ್ತೆ. ಈಸ್ ಎ ವೆರಿ ಗುಡ್ ಟೆಕ್ನಿಕಲ್ ಪರ್ಸನ್ ಅವರು. ಡೈರೆಕ್ಷನಿಂದ ಹಿಡಿದು ಎಲ್ಲರಿಗೂ ಗೊತ್ತಿದೆ ಎಂಟರ್ ದ ಡ್ರ್ಯಾಗನ್ ಫಸ್ಟ್ ಸಿನಿಮಾ ಅಂತ. ಅಲ್ಲ, ಅದಕ್ಕಿಂತ ಮುಂಚೆ ಅವ್ರ ಚೈನೀಸ್ ಸಿನಿಮಾಗಳು ಸುಮಾರು ಸಿನಿಮಾಗಳು ಬಂತು. ಎಂಟರ್ ದ ಡ್ರ್ಯಾಗನ್ ಅನ್ನೋದು ಹಾಲಿವುಡ್ ರೇಂಜಲ್ಲಿ ಬಂದಿದ್ದಕ್ಕೆ ಅವರು ಪ್ರಚಲಿತ ಆದರು. ಅವ್ರು ಎಲ್ಲರಿಗೂ ಇನ್ಸ್ಪೈರ್ ಆದರು, ಸಣ್ಣ ಇರೋದು ಮಾಡ್ಬೋದು ಅಂತ. ಆ ಬ್ಲ್ಯಾಕ್ ಬೆಲ್ಟ್ ತೊಗೊಂಡ ನಂತರ ಫಸ್ಟ್ ಡಿಗ್ರಿ ಆಯಿತು. ಬರೀ ಕರಾಟೆ ಮಾಡೋದಲ್ಲ, ರೆಫ್ರಿನೂ ಆಗಬೇಕು, ತೀರ್ಪುಗಾರರಾಗಬೇಕು. ವರ್ಲ್ಡ್ ಲೆವೆಲಲ್ಲಿ ನನ್ನ ಬಾವುಟವನ್ನು, ನನ್ನ ದೇಶವನ್ನು ನಾನು ಪ್ರತಿನಿಧಿಸಬೇಕು ಅನ್ನೋ ಒಂದು ಹಠ ಬಂತು. ದುಡ್ಡೆಲ್ಲರೂ ಮಾಡ್ತಾರೆ, ಮನೆ ಆಗುತ್ತೆ, ಮಗು ಆಗುತ್ತೆ, ಹೆಂಡತಿ ಆಗುತ್ತೆ, ಎಲ್ಲ ಇರ್ತಾರೆ. ಆ ಸಾಧನೆ ಮಾಡೋರಲ್ಲಿ ನಾವೊಂದು ಸ್ಥಾನದಲ್ಲಿ ಕೂತ್ಕೋಬೇಕು ಅಂತ ಆಸೆ ಆಯಿತು. ದುಡ್ಡಿಲ್ವಲ್ಲ, ಎಲ್ಲದಕ್ಕೂ ಹಣ ತುಂಬ ಪ್ರಾಮುಖ್ಯ ಆಗುತ್ತೆ, ತುಂಬ ಪ್ರಾಮುಖ್ಯತೆ ಇದೆ, ನಿಮಗೆ ಗೊತ್ತಿರುತ್ತೆ. ಸೊ 1 by 1 ಮಾಡ್ಕೊಂಡ್ಬಂದು ಒಂದು 2007ನಲ್ಲಿ ರೆಫ್ರಿ ಆಗಿ ಒಳಗಡೆ ಎಂಟ್ರಿ ಆದ್ವಿ. ಆ ರೆಫ್ರಿ ಆದ ನಂತರ ಡಾಕ್ಟರ್ ಡಾಮಿನಿಕ್ ಸಾವಿಯೋ ಅಂತ ಅಂದ್ಬಿಟ್ಟು ನಮಗೆ ರೆಫ್ರಿ ಗುರುಗಳವರು. ಇವತ್ತಿಗೂ ಅವ್ರನ್ನ ನಾವು ನೆನೆಸ್ಕೋಬೇಕು. ಅದಕ್ಕೆ ನಗುರೋರ್ ಅಧಿಕಮ್ ಅಂತ ಹೇಳ್ತೀವಿ. ಪ್ರತಿಯೊಬ್ಬರಿಗೂ ಗುರು ಅನ್ನೋದು ತುಂಬ ಮುಖ್ಯ ಆಗ್ತಾರೆ. ನಾವು ಒಬ್ಬರು ಚಿಕ್ಕ ಮಕ್ಕಳಿಂದ ಇರ್ಬೋದು ಅಥವಾ ದೊಡ್ಡವ್ರು, ನಾವು ಕಲಿಸ್ತೀವಿ ಅಂತಂದರೆ ನಾವು ಅವರಿಂದ ಕಲಿತೀವಿ ಅಂತಲೇ ಅರ್ಥ. ಸೊ ಈ ರೀತಿ ಕರಾಟೆ ಜರ್ನಿವರೆಗೂ ಆಯಿತು ಸರ್. ಸಾಧನೆ ಮುಂದೆ ನ್ಯಾಷನಲ್, ಇಂಟರ್ನ್ಯಾಷನಲ್ ಲೆವೆಲ್. ನಾನು ಏಷ್ಯನ್ ರೆಫ್ರಿ ಆಗಿ ಕೂಡ 2017ನಲ್ಲಿ ಶ್ರೀಲಂಕಾಲಿ ಎಕ್ಸಾಮ್ ಬರೆದೆ. ಮೊನ್ನೆ ನನ್ನ ಲೈಸೆನ್ಸ್ ರಿನ್ಯೂವಲ್ ಆಗಬೇಕು. ಯಾಕೆಂದರೆ ನಾನು ಒಂದು ಸಾರಿ ಏಷ್ಯನ್ ತೊಗೊಂಡ್ಬಿಟ್ಟೆ, ನಾನು ಅಪ್ಡೇಟ್ ಆಗಲಿಲ್ಲ ಅಂದರೆ ಐ ಆಮ್ ಔಟ್ಡೇಟೆಡ್. ಯಾವಾಗಲೂ ಅಷ್ಟೇ ಔಟ್ಡೇಟೆಡ್. ನಾನು ಪ್ರೆಸೆಂಟ್ ಇವಾಗ ನ್ಯಾಷನಲ್ ಸರ್ಟಿಫೈಡ್ ಕರಾಟೆ ಕೋಚ್ ಮತ್ತು ರೆಫ್ರಿ, ಆಮೇಲೆ ರೆಫ್ರಿ ಕಮಿಷನ್ ಮೆಂಬರ್ ಆಗಿದ್ದೀನಿ ಕರ್ನಾಟಕ ಒಂದು ಅಸೋಸಿಯೇಷನಲ್ಲಿ. ಸರ್, ಇದು ಕರಾಟೆ ಜಾಸ್ತಿ ಇಲ್ಲಿ ಇಂಡಿಯಾದಲ್ಲಿ ನಡೀತಾ ಬೇರೆ ಕಡೆ ನಡೀತಾ ಜಾಸ್ತಿ?
ಈಗಿನ ಒಂದು ಬೆಳವಣಿಗೆಯಲ್ಲಿ ನಮ್ಮ ಇಂಡಿಯಾಲೇ ಜಾಸ್ತಿ, ಕ್ರಿಕೆಟ್ ಆದಮೇಲೆ ಕರಾಟೆಲೇ ಜಾಸ್ತಿ ಎಲ್ಲ ಹೆಸರು ಮಾಡ್ತಾ ಇರೋದು ನನಗೆ ಗೊತ್ತಿರ್ಬೇಕಾದ್ರೆ. ಕ್ರಿಕೆಟ್ ಏನಂತಂದರೆ ಎಲ್ಲರೂ ಬಂದು ಸೇರ್ಕೋತಾರೆ, ಎಲ್ಲ ಪಬ್ಲಿಸಿಟಿ ಜಾಸ್ತಿ ಇರುತ್ತೆ. ಅದರಲ್ಲಿ 10% ನಮ್ಮ ಜನ, ನಮ್ಮ ಮೀಡಿಯಾ, ನಮ್ಮ ಸ್ಪಾನ್ಸರ್ಸು ಕರಾಟೆ ಅವ್ರು ನೋಡಿಬಿಟ್ರೆ ನಮ್ಮನ್ನು ನಾವು ಉಳಿಸ್ಕೋಬೋದು. ಯಾಕೆ ಇದನ್ನು ಹೇಳಿದೆ ಅಂತಂದರೆ, ಅನಾಹುತ ಆದಾಗ ನಾವು ಕ್ಯಾಂಡ್ಲ್ ಹಿಡಿಯೋ ಬದಲು ಅನಾಹುತ ಮಾಡಕ್ಕೆ ಬಂದವನಿಗೆ ಕ್ಯಾಂಡ್ಲ್ ಹಿಡಿಬೇಕು. ಇದು ನನ್ನ ಪಾಲಿಸಿ. ನಾನೆಲ್ಲೂ ಟೋಟಲಿ ಅಪೋಸ್. ಅವರು ಅಭಯ ಆಗ್ಬೋದು, ನಿರ್ಭಯ ಕೇಸ್ ಆಗ್ಬೋದು, ಮೊನ್ನೆ ರೀಸೆಂಟಾಗಿ ಕೂಡ ಆಯಿತು, 14 ವರ್ಷ ಹುಡುಗಿನ ಬಿಡದಿ ರೈಲ್ವೆ ಮೇಲೆ ಆಗಿ. ನಾನು ಟೋಟಲಿ ಅಪೋಸ್. ಅದು ಪೋಷಕರು ಜಾಗೃತಿ ಇದ್ದರೆ ಅದು ಕೆಲಸ ಆಗಲ್ಲ. ಅವ್ರು ಹೋದ್ಮೇಲೆ ಕ್ಯಾಂಡ್ಲ್ ಹಿಡಿಯೋ ಬದಲು ಅವ್ರಿಗೆ ಕ್ಯಾಂಡ್ಲ್ ಹಿಡಿದ್ರೆ. ಈಗ ಆ ಥರ ನೀವು ಹೆಣ್ಮಕ್ಳಿಗೆಲ್ಲ ಈಗ ಕಲಿಸ್ತಾ ಇದ್ರಲ್ಲ ಸರ್ ಆತ್ಮರಕ್ಷಣೆಗಾಗಿ, ಖಂಡಿತ ಕಲ್ತಿದ್ರೆ ಹೋರಾಡಬಹುದಾಗಿತ್ತಲ್ಲ ಸರ್ ಅವಳು. ಖಂಡಿತ. ಅದಕ್ಕೆ ಅವೇರ್ನೆಸ್ ಇಲ್ವಲ್ಲ, ಈ ಕರಾಟೆಗೆ ಹೋಗ್ಬೇಡ, ಆಮೇಲೆ SSLC ಓದು ಸರ್. ನನಗೆ ನಿಜವಾಗ್ಲೂ ಅದೊಂದು ಗೊತ್ತಾಗ್ತಾ ಇಲ್ಲ ಸರ್. ನಿಮ್ಮ ಚಾನಲ್ ಮುಖಾಂತರ ನಾನು ಎಲ್ಲರಿಗೂ ಹೇಳೋಕ್ಕೆ ಇಷ್ಟಪಡ್ತೀನಿ, ಓದೊಂದೇ ಮುಖ್ಯ ಅಲ್ಲ ಸರ್. ನಾನು ಓದೇ ಇಲ್ವಲ್ಲ ಸರ್, ನಾನು ಬೇಡ ಸರ್, ನಂದು ಯಾಕೆ ತಗೋತೀರಿ? ಡಾಕ್ಟರ್ ರಾಜ್ಕುಮಾರ್ ಸರ್ ಓದಿದಾರ ಸರ್, 4ನೇ ಕ್ಲಾಸ್ ಅಷ್ಟೇ. ಎಷ್ಟು ಸಾಧನೆ ಮಾಡಿದ್ರು, ಎಷ್ಟು ಜನಕ್ಕೆ ಸ್ಫೂರ್ತಿ ಇದ್ದಾರೆ. ಇವತ್ತು ನೀವು ಯಾಕೆ ನಾನು ಅಣ್ಣವ್ರದ್ದೇ ಹೇಳ್ತೀನಿ ಅಂತಂದರೆ, ನಾವೇನು ಅವರಿಂದ ಏನೂ ಕೆಲಸ ಆಗಬೇಕಾಗಿಲ್ಲ, ಅವ್ರ ಫ್ಯಾಮಿಲಿಯಿಂದ ಆಗಬೇಕಾಗಿಲ್ಲ, ಯಾರಿಂದ ಏನೂ ಕೆಲಸ ಬೇಡ. ಅವ್ರ ಸ್ಫೂರ್ತಿ ಅದು ಯಾಕೆ ಗೊತ್ತಾ? ಇಲ್ಲಿ ಮಾತಾಡಲ್ಲ ಸರ್ ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಗ್ಗೆ, ಫಾರಿನ್ ಕಂಟ್ರಿಲಿ ಮಾತಾಡ್ತಾರೆ. ಈ ಮೊನ್ನೆವರೆಗೂ ಅವ್ರಿಗೆ ಗೊತ್ತಿರೋದು 3 ಜನ, ಡಾಕ್ಟರ್ ರಾಜ್ಕುಮಾರ್, ಡಾಕ್ಟರ್ ವಿಷ್ಣುವರ್ಧನ್ ಮತ್ತು ಪುನೀತ್ ರಾಜ್ಕುಮಾರ್ ಮಾತ್ರನೇ. ಈಗ KGF ಎಲ್ಲ ಬಂದಮೇಲೆ ಅವ್ರ ಹೆಸರು ಬಂದಿರ್ಬೋದು, ಮೊದಲಿಂದ ಬಂದು. ಯಾಕೆಂದರೆ ವಿಷ್ಣು ಸಾರ್ಗೆ ನಿಮಗೆ ಗೊತ್ತು, ಕೊಡಕ್ ಯಾವಾಗ ಅವರೇ ಈಸ್ ದ ಮೋಸ್ಟ್ ಬ್ಯೂಟಿಫುಲ್ ಹೀರೋ ಅಂತ ಬಂತಲ್ಲ, ಆವಾಗ ವಿಷ್ಣು ಸರ್. ಅಣ್ಣವ್ರು ಹಂಗಲ್ಲ, ಅವ್ರಿಗೆ ಕೆಂಟಕ್ಕಿ ಕರ್ನಲ್ ಅಂತ ಯಾವಾಗ ಬಂತೋ ಇಡೀ ಪ್ರಪಂಚಕ್ಕೆ ಗೊತ್ತಿರೋದು 3. ನಮ್ಮ ಕನ್ನಡ ಚಲನಚಿತ್ರರಂಗದಲ್ಲಿ ಇಷ್ಟು ಫೇಮಸ್ ಇದ್ದಾರೆ ಇವರು ಅಂತ. ಆಮೇಲೆಲ್ಲ ಬರುತ್ತೆ ಆ ಥರ. ಈಗೀಗ ಶಂಕರನ ಅಂದರೆ ಯಾರು ಎಲ್ಲ ಮಾತಾಡ್ತಾ ಇರ್ತಾರೆ. ಇದೆಲ್ಲ ಯಾಕೆ ಬಂತು ಅಂತಂದರೆ, ಒಂದಕ್ಕೊಂದು ಕಲೆ, ಸಿನಿಮಾ, ರಾಜಕೀಯ, ಸಮಾಜ ಸೇವೆ, ಒಂದಕ್ಕೊಂದು ಕನೆಕ್ಟಿವಿಟಿ ಇರಬೇಕು ಅನ್ನೋದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಸರ್. ಇದು ಮಹಿಳೆಯರಿಗೆ ಹೇಳಿದ್ರಲ್ಲ ಆವಾಗಲೇ, ಅದು ಆತ್ಮರಕ್ಷಣೆಗಾಗಿ ಎಷ್ಟು ಬೆನಿಫಿಟ್ ಆಗುತ್ತೆ ಸರ್ ಕರಾಟೆ ಕಲಿಯೋದ್ರಿಂದ? ರಾಜಾಜಿನಗರದಲ್ಲಿ ನೀವು ನೋಡಿರ್ಬೋದು, ಅರಬಿಂದೋ ಕಾಲೇಜು. ಹೌದು ಸರ್. ಇವತ್ತಿಗೂ ಆ ಸರೌಂಡಿಂಗಲ್ಲಿ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ನಡೆದಿಲ್ಲ. ಆ ಮಕ್ಕಳಿಗೆ ನಾನು ಕೋಚ್ ಕೊಟ್ಟಾಗ ಹೆಣ್ಮಕ್ಳಿಗೆ ಹೌದು ಸರ್, ಹೆಣ್ಣುಮಕ್ಕಳೇ ಅಲ್ಲಿ ಸರ್. ಇವಾಗ ನೀವು ನಿಜವಾಗ್ಲೂ ಹೇಳ್ತೀನಿ, ಹೆಣ್ಣು ಮಕ್ಕಳಿಗಿರುವಂಥ ಆಸಕ್ತಿ ಗಂಡು ಮಕ್ಕಳಿಗೆ ಕಮ್ಮಿ. ಆದರೆ ಗಂಡು ಮಕ್ಕಳಿಗೂ ಕೂಡ ಮೋಟಿವೇಟ್ ಮಾಡಿದ್ರೆ ಖಂಡಿತ ಅಲ್ಲ. ಇವಾಗೇನು ಡಿಫ್ರೆನ್ಸ್ ಎಲ್ಲ ಏನಿಲ್ಲ ಸರ್. ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಅನ್ನೋದು ಏನು ಡಿಫ್ರೆನ್ಷಿಯೇಟಿವ್ ಇಲ್ಲವೇ ಇಲ್ಲ. ಮೊದಲಿತ್ತು, ನಮ್ಮ ಕಾಲದಲ್ಲಿತ್ತು, ಇವಾಗ ಖಂಡಿತ ಅದಿಲ್ಲ. ಈಗ ಅಷ್ಟೇ ಸರ್, ನಾನು ಸುಮಾರು ಕಡೆ ಹೆಣ್ಣು ಮಕ್ಕಳಿಗೆ ಜಾಸ್ತಿ ಶಿಬಿರಗಳನ್ನು ತಗೋತಿದ್ದೀನಿ. ಸುಮಾರು ಒಂದು 3-4 ಸಾವಿರ ಜನಕ್ಕೆ ನಾನು ಅದರ ಟ್ರೈನಪ್ ಮಾಡಿದ್ದೀನಿ. ಅವರೆಲ್ಲರೂ ನಮಗೆ ಅಪ್ಡೇಟ್ ಕೊಡ್ತಾರೆ. ಇಲ್ಲಿ ಇಂಡಿಯಾನೇ ಅಲ್ಲ ಸರ್, ನ್ಯೂಯಾರ್ಕ್, ಅಮೇರಿಕಾ, ಅದೆಲ್ಲ ನನಗೆ ನಮ್ಮ ಯಾರಿಗೆ ನಾನು ತರಬೇತಿ ಕೊಟ್ಟು ಓದ್ತಾ ಇದ್ದಾರಲ್ಲ ಆ ಮಕ್ಕಳೆಲ್ಲ ಇವಾಗ ಹೇಳ್ತಾರೆ, ನಾವು ಇಲ್ಲ ಜಾಸ್ತಿ ಟೆಕ್ನಿಕ್ಕು ಸರ್, ಪ್ರೊಫೆಷನಲ್ ಆಗಿ ಹೋಗೋಕ್ಕೆ. ಇವಾಗ ನೀವೊಂದು ಈ ಧರ್ಮದಲ್ಲಿ ಇದ್ದೀರಾ, ಪತ್ರಿಕೆ ಅಥವಾ ಮೀಡಿಯಾದಲ್ಲಿ ಇದ್ದೀರಾ, ನಿಮ್ಮ ಥರ ಪ್ರೊಫೆಷನಲ್ ಆಗಿ ಬರೋಕ್ಕೆ ಸಾಧ್ಯ ಇಲ್ಲ. ಆದರೆ ಟಿಪ್ಸ್ ಕೊಡ್ಬೋದು, ಜನಕ್ಕೆ ಒಂದು ಮೆಸೇಜ್ ಕೊಡೋ ಥರ ನಾವು ಕೊಡ್ಬೋದು. ಅದೇ ರೀತಿ ನಾವು ಒಂದು 4 ಟಿಪ್ಸ್ ಕೊಟ್ವಿ. ಆ 4ಕ್ಕೆ ಇವತ್ತು 40 ಜನನ ಕಾಪಾಡೋ ಥರ ಆಗಿದೆ ಸರ್. ಅದೊಂದು ಪ್ರೌಡ್ ಇದೆ ನಮ್ಮ ಭಾರತೀಯ ಹೆಣ್ಣುಮಕ್ಕಳಿಗೆ. ನಾನು ಗ್ರೇಟ್. ನಮ್ಮ ಬೆಂಗಳೂರು ಹೆಣ್ಮಕ್ಳಿಗಂತೂ ನಾನು ಕೃತಜ್ಞತೆ ಸಲ್ಲಿಸ್ತೀನಿ. ಯಾಕೆಂತಂದರೆ ಕೆಲವು ಕಡೆ ಇವಾಗೆಲ್ಲ ಅವಾಯ್ಡ್ ಆಗಿದೆ ಸರ್. ಎಲ್ಲ ಪೊಲೀಸ್ ಡಿಪಾರ್ಟ್ಮೆಂಟಿಂದ ಹಿಡಿದು ಎಲ್ಲರೂ ಜಾಗೃತಿ ಮೂಡಿಸ್ತಾ ಇದ್ದಾರೆ. ನಮ್ಮ ಪೋಷಕರು ಜಾಗೃತಿ ಬರಬೇಕು. ಜಾಗೃತಿಗೆ ಅವ್ರಿಗೆ ಅವೇರ್ನೆಸ್ ಇಲ್ಲ ಅಂತಂದಾಗ ಕಷ್ಟ ಆಯಿತು. ಅದಕ್ಕೆ ನಾನು ಪ್ರತಿಯೊಂದು ಸಲ ಹೇಳ್ತೀನಿ ಸರ್, ದಯವಿಟ್ಟು ನೀವು 500 ಜನ ಸೇರ್ತೀರಲ್ವಾ, ಕ್ಯಾಂಡ್ಲೆಲ್ಲ ಇಟ್ಕೊಂಡು ನಮ್ಮ ಮಗುಗೆ ಅನ್ಯಾಯ ಆಗಿಬಿಟ್ಟಿದೆ, ನ್ಯಾಯ ಕೊಡಿ ಅಂತ ಸರ್ಕಾರದವರಾಗಲಿ, ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ, ಆರ್ಮಿಯವರಾಗಲಿ, ನಿಮ್ಮನ್ನು ನೀವೇ ರಕ್ಷಣೆ ಮಾಡಬೇಕು. ನಿಮ್ಮ ಊಟ ನೀವೇ ಮಾಡ್ಕೋತೀರಲ್ವ, ನಿಮ್ಮ ಸಂಪಾದನೆ ನೀವೇ ಮಾಡ್ಕೋತೀರಾ, ನಿಮ್ಮ ಪರ್ಸಲ್ಲಿ ನಿಮ್ಮ ದುಡ್ಡಿರುತ್ತಲ್ವ, ಎಲ್ಲ ನಿಮ್ಮದು ಅಂತಂದಾಗ ನಿಮ್ಮ ರಕ್ಷಣೆ ಮಾಡೋದಕ್ಕೋಸ್ಕರ ಬೇರೆಯವ್ರು ಯಾಕೆ ಬರಬೇಕು? ನಿಮ್ಮನ್ನು ನೀವೇ ರಕ್ಷಣೆ ಮಾಡ್ಕೊಳ್ಳಿ. ನಾನು ಮೊನ್ನೆ ಆಂಧ್ರಲ್ಲಿ ಮಾತಾಡಿದಾಗಲೂ ಹೇಳಿದೆ ಸರ್, ನಾನು ಐ ಹೇಟ್ ಕ್ಯಾಂಡ್ ಹಿಡಿದ್ಬಿಟ್ಟು ಅಯ್ಯೋ ಅವ್ರಿಗೆ ಶ್ರದ್ಧಾಂಜಲಿ. ನಿಮ್ಗೆ ಯಾರು ಬರ್ತಾನಲ್ವಾ ಅವನಿಗೆ ಕ್ಯಾಂಡ್ಲ್ ಹಿಡೀರಿ. ನೀವು ಯಾಕೆ ಮಾಡೋಕ್ಕಲ್ಲ? 5 ಟೆಕ್ನಿಕ್ ಸಾಕು ಸರ್. ಯಾಕಂದ್ರೆ ನಾವು ಹೇಳ್ದಂಗೆ ಸರ್, ನಮ್ಮಲ್ಲಿ 64 ಕಲೆಗಳಿತ್ತು, ಅದರಲ್ಲಿ ಸಮರ ಕಲೆ ಕೂಡ ಒಂದು. ಅದು ನಮ್ಗೆ ಹೇಳ್ಕೊಟ್ಟಿದ್ದಲ್ವ ಅವರು, ನಾವು ಅದನ್ನ ಮರಿತಾ ಇದೀವಿ ಅಷ್ಟೇ. ಖಂಡಿತ ಸರ್, ಖಂಡಿತ. ಸರ್, ಈಗ ಗಿನ್ನಿಸ್ ದಾಖಲೆ ಬಗ್ಗೆ ಹೇಳ್ತೀರಾ ಸರ್? 5 ಗಿನ್ನಿಸ್ ದಾಖಲೆ
ಹಾಂ ಸರ್. ಎಲ್ಲವೂ ಕರಾಟೆಗೆನಾ ಸರ್? ಇಲ್ಲ ಸರ್, ಇಲ್ಲ ಇಲ್ಲ. ಇವಾಗ ಕೆಲವುದೇನು ಅಂತಂದರೆ 2016ರಲ್ಲಿ ಎಲ್ಲರೂ ನನ್ನ ಬಿಟ್ಟು ಹೊಟ್ಟೋಗ್ತಾರೆ ಸರ್. 2002ನೇ ಇಸ್ವಿಲಿ ನಮ್ಮ ಮದುವೆನೂ ಆಗುತ್ತೆ. 2003ರಲ್ಲಿ ನನ್ನ ಮಗುನೂ ಇಲ್ಲಿಂದ ಬಿಟ್ಟು ಹೋಗುತ್ತೆ. ನಮ್ಮ ತಾಯಿಯವರು ಹೊಟ್ಟೋಗ್ತಾರೆ. ಎಲ್ಲ ಸೋಲಾಗುತ್ತೆ. ಅಣ್ಣ ಅವರು 2016ನೇ ಇಸ್ವಿವರೆಗೂ ನಮ್ಮ ಜೊತೆಯಲ್ಲೇ ಯಾವುದೇ ರೀತಿಯಾದಂತಹ ವ್ಯಾಪಾರೀಕೃತ ಇಲ್ದಿರ ಸಾಧನೆಗೋಸ್ಕರ ಒಂದು ಸಂಸ್ಥೆ ಹುಟ್ಟಾಕಿ, ಟೆಂಪಲ್ ಆಫ್ ಮಾರ್ಷಲ್ ಆರ್ಟ್ಸ್ ಅಂತ ಹುಟ್ಟಾಕಿ 25-26 ವರ್ಷಗಳಲ್ಲಿ ಕೆಲಸ ಮಾಡಿದ್ವಿ. ಆಮೇಲೆ ಕೆಲವು ಭಿನ್ನಾಭಿಪ್ರಾಯಗಳು ಬರುತ್ತೆ. ಹಣದ ವಿಚಾರ ಅಲ್ಲ ಸರ್ ಇದು. ಕೆಲವು ಭಿನ್ನಾಭಿಪ್ರಾಯ ಬಂದು 2016ರಲ್ಲಿ ನಾನು ಟೋಟಲಿ ಬ್ಲೈಂಡ್ ಆಗಿಬಿಡ್ತೀನಿ. ತುಂಬ ಡಿಪ್ರೆಷನ್ಗೆಲ್ಲ ಹೋಗಿ ನೋಡಿ, ಏನೇ ಕಲ್ತಿದ್ರು ಪರಿಸ್ಥಿತಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ತುಂಬ ಮುಖ್ಯ ಆಗುತ್ತೆ. ನಮಗೆ ಸ್ಟ್ರೆಂತ್ ಆಗಿದ್ದವರು ಹೊಟ್ಟೋಗ್ಬಿಡ್ತಾರೆ. ನಾವೆಲ್ಲನೂ ಫೇಸ್ ಮಾಡಬೇಕು. ಯಾಕೆಂದರೆ ಕೆಲವೆಲ್ಲ ನಾವು ಹೇಳಲೇಬೇಕು. ಎಲ್ಲರೂ ಬಿಟ್ಟು ಹೋದಾಗ ನಾವು ಆತ್ಮಹತ್ಯೆಗೂ ಕೂಡ ನಾನು ಮಾಡ್ಕೊಂಡ್ಬಿಡ್ಬೇಕು. ಯಾಕೆಂದ್ರೆ ನೋಡಿ, ಸ್ಟ್ರಾಂಗ್ ಆಗಿದ್ದವ್ರು ಎಂತಾದರೂ ಫ್ಯಾಮಿಲಿ ನಾವು ಇಂಡಿಯನ್ಸ್ ಆಲ್ವೇಸ್ ವೆರಿ ಎಮೋಷ್ನಲ್ ಫೇಲೋಸ್. ನಾವು ತುಂಬ ಎಮೋಷ್ನಲ್. ಪ್ರತಿಯೊಂದು ನಾವು ಡೀಪಾಗಿ ತೊಗೊಂಡ್ಬಿಡ್ತೀವಿ. ನಾನು ಡೀಪಾಗಿ ತೊಗೊಂಡ್ಬಿಟ್ಟಿರ್ತೀನಿ, ಎಲ್ಲರನ್ನೂ ತೊಗೊಂಡ್ಬಿಡ್ತೀವಿ. ನಾವು ಅಂತಾನೆ ಇಲ್ಲ ಸರ್, ಕಲಾವಿದರಾಗ್ಬೋದು, ನಮ್ಮ ಸೌತ್ ಇಂಡಿಯಾ ಎಸ್ಪೆಷಲಿ ಹೇಳ್ತಾನೆ ಇರ್ತಾರೆ. ಸೊ ನಾವು ಆ ಥರ ತೊಗೊಂಡಾಗ 16ನೇ ಇಸ್ವಿಲಿ ಎಲ್ಲರೂ ನನ್ನ ಬಿಟ್ಟೋಡೋದು. ನಮ್ಮ ಬ್ರದರು ಬಿಟ್ಟೋಟೋದ್ರು. ಇದು ಕಾಲ, ಯಾರ್ದು ತಪ್ಪು ಅಂತ ನಾನು ಹೇಳೋಕ್ಕೋಗಲ್ಲ ಸರ್. ಯಾಕೆಂದರೆ ಈಗ ಅದನ್ನು ಹೇಳ್ಬಾರ್ದು ತಪ್ಪು ಅಂತ. ನಂದು ತಪ್ಪಿರ್ಬೋದಲ್ವ ಸರ್. ತಪ್ಪು ಮಾಡ್ತೀವಿ ಅಂದರೆ ಒಂದು ಗಂಡ ಹೆಂಡತಿ ತಪ್ಪು ಮಾಡ್ತಾರೆ ಅಂದರೆ ಗಂಡನೂ ತಪ್ಪಿರುತ್ತೆ, ಹೆಂಡತಿದು ತಪ್ಪಿರುತ್ತೆ. ಸೊ ನಂದು ತಪ್ಪಿರುತ್ತೆ, ಅವ್ರದ್ದು ತಪ್ಪಿರುತ್ತೆ. ಅದು ಕಾಲಾಯ ತಸ್ಮೈ ನಮಃ ಅಂತಾರಲ್ಲ, ಆ ಕಾಲ ಮಾಡಿದ ಕೆಲಸ. ಯಾಕಂದರೆ ಅವ್ರಿಗೆ ಗೊತ್ತು ಏನೋ ಮಾಡಬೇಕು. ಅವತ್ತವರೆಗೂ ನಾನು ಏನೂ ಇಲ್ಲ ಸರ್. 2016ವರೆಗೂ ಬರೀ ನಾನು 5ನೇ ಬ್ಲ್ಯಾಕ್ ಬೆಲ್ಟ್ ತೊಗೊಂಡಿದ್ದೆ. ಒಬ್ಬ ರಾಷ್ಟ್ರ ಮಟ್ಟದ ಒಂದು ತೀರ್ಪುಗಾರನಾಗಿ ಕೆಲಸ ಮಾಡ್ತಾಯಿದ್ದೆ. ತರಬೇತುದಾರನೂ ಅಲ್ಲ, ಅದೆಲ್ಲ ನಮ್ಮ ಅಣ್ಣವರೇ ಮಾಡ್ತಾಯಿದ್ದೆ. ಎಲ್ಲ ಒಂದು ಸಂಸ್ಥೆಯಲ್ಲಿದ್ದಾಗ ಇಬ್ಬರು ಡಿವಿಷನ್ ಮಾಡ್ಕೊಂಡ್ವಿ. ನನ್ನ ಡಿವಿಷನ್ ಬೇರೆ, ನಿಮ್ಮ ಡಿವಿಷನ್ ಬೇರೆ ಅಂತ. ನಾನು ಬರೀ ತೀರ್ಪುಗಾರನಾಗಿ ಹೋಗ್ತಾಯಿದ್ದೆ. ಬರೀ ತೀರ್ಪುಗಾರನಾಗಿದ್ದೆ. 16 ಎಲ್ಲ ಹೊರಟೋದಾಗ ಐ ಡಿಸೈಡೆಡ್ ಕರಾಟೆಯಿಂದ ಏನು ತಗೋಬಾರ್ದು, ಕರಾಟೆಯಲ್ಲಿ ಇರಬೇಕು. ಕರಾಟೆ ಬಿಟ್ಟು ಬೇರೆ ಸಾಧನೆ ಮಾಡಬೇಕು. ಆವಾಗ 16ರಲ್ಲಿ 17ರಲ್ಲಿ 18ರಲ್ಲಿ 19ರಲ್ಲಿ ಯೋಗದಲ್ಲಿ ಗಿನ್ನಿಸ್ ದಾಖಲೆ ಮಾಡಿದ್ವಿ. ಅದು ನಮ್ಮ ಪಕ್ಕದ ರಾಜ್ಯದ ತಮಿಳುನಾಡಿನಲ್ಲಿ. ತಮಿಳುನಾಡು ಅಂತಾರೆ, ತಮಿಳು ಕನ್ನಡ ಅದೆಲ್ಲ ಮೊದಲಿಂದ ನಡೀತಾನೆ ಇರುತ್ತೆ. ಈ ಭಾಷೆ ಜಗಳ ಯಾವಾಗ ನಿಲ್ಲತ್ತೋ ನಮ್ಮ ಇಂಡಿಯಾ ಆಗಲಿ ನಮ್ಮ ಪ್ರಪಂಚ ಆಗಲಿ ಉದ್ಧಾರ ಆಗೋದು ಆವಾಗಲೇ. ನಾನು ಇಂಡಿಯನ್ನು, ನಾನು ಸೌತ್ ಇಂಡಿಯನು, ನಾನು ನಾರ್ತ್ ಇಂಡಿಯನು, ಕನ್ನಡ ಎಲ್ಲ ಭಾಷೆಗಳನ್ನು ಪ್ರೀತಿಸೋಣ. ನಮ್ಮ ಭಾಷೆಗೆ ಗೌರವ ಕೊಡೋಣ. ನಮ್ಮ ಕರ್ನಾಟಕ ಮಾತ್ರ ಸರ್ 190 ಕಂಟ್ರಿ ಜನಗಳು ಇಲ್ಲಿದ್ದಾರೆ. ಬೆಂಗಳೂರಲ್ಲಿ. ಹೌದು, ಎಲ್ಲ ರಾಜ್ಯದವರು ಇಲ್ಲೇ ಇದ್ದಾರೆ. ನಮ್ಮ ಬೆಂಗಳೂರಿಗರು ಮಾತ್ರನೇ, ಕರ್ನಾಟಕದವರು ಮಾತ್ರನೇ ಎಲ್ಲ ಭಾಷೆಗಳನ್ನು ಮಾತಾಡುವಂತಹ ಒಂದು ಶಕ್ತಿ ಕೊಟ್ಟಿದ್ದಾರೆ ಆ ತಾಯಿ ಭುವನೇಶ್ವರಿ. ಇದು ಹೆಮ್ಮೆಯಿಂದ ಹೇಳ್ತೀನಿ ಸರ್. ನಾನು ನಾನು ಎಲ್ಲೇ ಮಲೇಷ್ಯಾಗೆ ಹೋಗಲಿ, ಜಪಾನ್ ಎಲ್ಲೇ ಹೋಗಲಿ ಸರ್, ಹೊರ ದೇಶಗಳೆಲ್ಲೆಲ್ಲೇ ಹೋದಾಗಲೂ ಜೈ ಹಿಂದ್, ವಂದೇ ಮಾತರಂ, ಜೈ ಕರ್ನಾಟಕ ಮಾತೆ ಅಂತಲೇ ಶುರು ಮಾಡ್ತೀವಿ. ಕನ್ನಡದಲ್ಲೇ ಶುರು ಮಾಡೇನೆ ಆಮೇಲೆ ಮಾಡ್ತೀವಿ. ನಮ್ಮ ಜನಕ್ಕೆ ಯಾವಾಗ ಆಗುತ್ತೆ ಅಂತಂದರೆ ಸುದೀಪ್ ಸಾರು ಅಥವಾ ದರ್ಶನ್ ಸಾರು ಫಾರಿನಲ್ಲಿ ಹೇಳಿದಾಗ, ಕನ್ನಡ ಹೇಳಿದಾಗ ಮಾತ್ರ ನಾವು ಕನ್ನಡಿಗರು ಅಂತ ಬರುತ್ತೆ ಹೊರತು ಪ್ರತಿಯೊಬ್ಬರೂ ಅದನ್ನು ರೂಢಿಸ್ಕೋಬೇಕು. ಹೊರಗಡೆ ಹೋಗಿದ ತಕ್ಷಣ ನಮ್ಮ ಭಾಷೆ ಮಾತಾಡಿ ಆಮೇಲೆ ನೀವು ಗೌರವ ಕೊಟ್ಟಾಗ ಅದು ತೊಗೊಳುತ್ತೆ. ಯಾಕೆ ಹೇಳಿದೆ ಅಂತಂದರೆ, ಎಷ್ಟೋ ಜನಕ್ಕೆ ಭಾಷೆ ಬಗ್ಗೆ ಅದು ಅಭಿಮಾನನೂ ಇಲ್ಲ. ಇವತ್ತವರೆಗೂ ಹೇಳ್ತೀನಿ, ಒಂದು ವಿಷಾದಕರ ಸಂಗತಿ ಏನು ಅಂತಂದರೆ, ಕನ್ನಡ ಬಾವುಟದ ನಿರ್ಮಾತೃರು ಯಾರು ಅಂತ ಇವತ್ತವರೆಗೂ ಯಾರಿಗೂ ಗೊತ್ತಿಲ್ಲ. ಕೆಲವರು ಜನಕ್ಕೆ ಗೊತ್ತಿರುತ್ತೆ. ನಿನ್ನೆ ಅವರ ಪತ್ನಿ ತಪಸ್ವಿ ಅಯ್ಯಮ್ಮ ಶ್ರೀಮತಿ ಕಮಲಮ್ಮನವರ ನಮ್ಮನ್ನು ದೈಹಿಕವಾಗಿ ಅವರು ಬಿಟ್ಟೋಗಿದ್ದಾರೆ ನಿನ್ನೆ. ಅದು ನಮ್ಗೆ ವಿಷಾದ. ಎಷ್ಟು ಜನ ಮಾಡ್ತಾರೆ ಸರ್ಕಾರದಲ್ಲಿ ಕನ್ನಡ ಬಾವುಟಕ್ಕೋಸ್ಕರ ಹೋರಾಟ ಮಾಡಿದಂತಹ, ನಿಮಗೆ ಗೊತ್ತಿರ್ಬೋದು, ಆವಾಗ 1962, 67 ಆಸುಪಾಸಿನಲ್ಲಿ ಅನ್ಯ ಭಾಷಿಕರ ಹಾವಳಿ ಜಾಸ್ತಿ ಇತ್ತು KG ರೋಡಲ್ಲಿ. ಆವಾಗ ರಾಮಮೂರ್ತಿಯವರು, ಆನಾ ಕೃಷ್ಣರಾಯರು, ತಾರಾ ಸುಬ್ಬರಾಯರು 3 ಜನ ದಿಗ್ಗಜರು ಕನ್ನಡ ಬಾವುಟದ ನಿರ್ಮಾತ, ನಮಗೂ ಒಂದು ಕನ್ನಡ ಬಾವುಟ ಬೇಕು, ಕನ್ನಡಕ್ಕೆ ಒಂದು ಲಾಂಛನ ಬೇಕು ಅಂತ ಪಣ ತೊಟ್ಟು ಯಾವುದೇ ರೀತಿಯಾದಂತಹ ಫಲಾಪೇಕ್ಷೆ ಇಲ್ದಿರ ಅದನ್ನು ಮಾಡ್ಕೊಂಬಂದರು. ಕನ್ನಡ ವೀರ ಸೇನಾನಿ ರಾಮಮೂರ್ತಿಯವರೇ ಕನ್ನಡ ಬಾವುಟದ ನಿರ್ಮಾತೃ. ಅದಕ್ಕೆ ನಮ್ಮ ಮೊನ್ನೆ ಯಾರೋ ಹೇಳ್ತಾರೋ, ನವಂಬರ್ ಕನ್ನಡಿಗ ಆಗಬೇಡಿ, ನಂಬರ್ 1 ಕನ್ನಡಿಗ ಆಗಿ ಅಂತ. ನೀವು ನಂಬ್ತಿರೋ ಬಿಡ್ತಿರೋ, ನಾನು ಪ್ರತಿಯೊಂದು ನನ್ನ ಹತ್ರ ಒಂದು 15-20 ಬ್ಲೇಸರ್ ಇದ್ದರು. ಅದೆಲ್ಲನೂ ನನ್ನ ತಾಯಿ, ನನ್ನ ಇದು ಎಲ್ಲ ಇಲ್ಲೇ ಇರುತ್ತೆ ಸರ್. ಇರಬೇಕು ಸರ್. ಯಾಕೆಂದರೆ ಇದು ಯಾವುದು ಏನೋ ಕೆಲವರು ಅನ್ಕೋತಾರೆ, ಪ್ರಚಾರಕ್ಕೋಸ್ಕರ, ದಯವಿಟ್ಟು ಪ್ರಚಾರಕ್ಕೋಸ್ಕರ ಮಾಡಬೇಡಿ, ವಿಚಾರಕ್ಕೋಸ್ಕರ ಮಾಡಿ. ಎಂಥ ಮಾತು ಸರ್ ಇದು. ಕರೆಕ್ಟ್ ಅಲ್ಲ ಸರ್? ಪ್ರಚಾರಕ್ಕೋಸ್ಕರ ಅಲ್ಲ, ವಿಚಾರಕ್ಕೋಸ್ಕರ.
ನಾನು ಪ್ರದರ್ಶನ ಮಾಡೋದಲ್ಲಿ ಇಷ್ಟಪಡಲ್ಲ, ನಿದರ್ಶನ ಆಗ್ಬೇಕು ನಾನು. ಶ್ರೀಮತಿ ಕಮಲಮ್ಮನವರು ನಮ್ಮ ತಪಸ್ವಿ, ಆ ತಾಯಿ ನೆನ್ನೆ ದೈವಾಧೀನರಾಗಿದ್ದಾರೆ. 1 ನಿಮಿಷಗಳ ಕಾಲ ಮೌನಾಚರಣೆ ಮಾಡಿ ನಾವು ಮುಂದುವರಿಸ್ಬೋದಾ ಸರ್? ಖಂಡಿತ ಸರ್, ಅವ್ರಿಗೆ ಹಂಗೆ ಸದ್ಗತಿ ತಿಳಿಸ್ಬಿಡೋಣ ಸರ್. ಥ್ಯಾಂಕ್ ಯು ಸರ್. ಕಮಲಮ್ಮನವರ ಸಂತತಿಯನ್ನು ಅಮರ್ ಸಾರ್ ಅಂತ ಇವಾಗಿದ್ದಾರೆ. ಅವರೇ ಪಾಪ ಎಲ್ಲ ಅವ್ರಿಗೆ ಊಟ ತಿಂಡಿಯಿಂದ ಹಿಡಿದು ಎಲ್ಲ ನೋಡ್ಕೊತಾ ಇದ್ದಂಥ ಮಹಾನ್ ವ್ಯಕ್ತಿ ಅವರು. ಅಂದರೆ ಈಗಿನ ಯುವ ಜನತೆಗೆ ಗೊತ್ತೇ ಇಲ್ಲ ಸರ್ ಅದು ಆಲ್ಮೋಸ್ಟ್. ಕನ್ನಡ ಬಾವುಟ ನಿರ್ಮಾತೃ ಅವರೇ ಅಂತ ಅಷ್ಟೆಲ್ಲ ಹೋರಾಡೋರು ಅಂತ. ಸದ್ಯಕ್ಕೆ ನಾವೆಲ್ಲ ಸೋಷಿಯಲ್ ಮೀಡಿಯಾ ಅಂತ ಓಡಾಡ್ತಿದ್ದೀವಿ. ಫಾರ್ ದ ಫಸ್ಟ್ ಟೈಮ್ ಹೇಳಕ್ಕೆ ಇಷ್ಟಪಡ್ತೀನಿ, ಅವರ ಮಾರಾಮೂರ್ತಿ ಅವರ ಜ್ಞಾಪಕಾರ್ಥವಾಗಿಯೇ ದೊಡ್ಡರಂಗೇಗೌಡರು ಪದ್ಮಶ್ರೀ ಪುರಸ್ಕೃತರು. ಅವರೇ ನಮ್ಮ ಕರ್ನಾಟಕ ಯೂತ್ ವೆಲ್ಫೇರ್ ಅಸೋಸಿಯೇಷನ್ಗೆ ರಾಯಭಾರಿಗಳು. ಮಹಾರಾಮೂರ್ತಿ ಅವರ ಜ್ಞಾಪಕಾರ್ಥವಾಗಿ ಸುಮಾರು 15,000 ಜನಕ್ಕೆ ಕರೋನಾ ವಾರಿಯರ್ಸ್, ಸಮಾಜ ಸೇವಾ ರತ್ನ ಮತ್ತು ಜೀವಮಾನ ಶ್ರೇಷ್ಠ ಸಾಧನೆ ಪ್ರಶಸ್ತಿಗಳನ್ನು ಕೊಟ್ಟು ಇವತ್ತಿಗೂ ಅವರ ಹೆಸರನ್ನು, ನನ್ನ ಕನ್ನಡವನ್ನು ಉಳಿಸುವಲ್ಲಿ ಇಲ್ಲಂತಲೇ ಇಲ್ಲ, ಮರಿ ಭಾರತದಲ್ಲೆಲ್ಲ ಹೊರಗಡೆ ದೇಶಗಳು ಕೂಡ ನಾನು ಆಂಗ್ಲ ಭಾಷೆಯಲ್ಲಿ ಪ್ರಿಂಟ್ ಮಾಡಿಲ್ಲ ಕೊಟ್ಟಿದ್ದೆಲ್ಲ ಇದೆ. ಕನ್ನಡಿಗರನ್ನು ಇಲ್ಲಿ ಪರಿಚಯಿಸೋದು ಬೇಡ, ಹೊರ ದೇಶಗಳಲ್ಲಿ ನನ್ನ ಕನ್ನಡದ ಬಾವುಟ, ಭಾರತದ ಬಾವುಟ ಹಾರ್ತಾ ಇರಬೇಕು. ಯಾರು ಸೋತಿರ್ತಾರೋ ಅವ್ರ ಪಕ್ಕದಲ್ಲಿದ್ದರೆ ನಿಮ್ಮನ್ನು ಗೆಲ್ಲಕ್ಕೆ ಬಿಡ್ತಾರೆ, ಗೆದ್ದಿರೋರ ಪಕ್ಕದಲ್ಲಿದ್ದರೆ ನಿಜವಾಗ್ಲೂ ನಿಮ್ಮನ್ನು ಸೋಲ್ಸೋಕ್ಕೆ ಅವ್ರು ರೆಡಿ ಇರ್ತಾರೆ. ಸರ್ ಇದು ಈ ಗಿನ್ನಿಸ್ ದಾಖಲೆ ಹೇಳ್ತಾರಲ್ಲ, ಅದು ಹೆಂಗೆ ನಡೀತದೆ ಸರ್ ಪ್ರೊಸೆಸ್? ಅಂದ್ರೆ ನಾವು ಅಪ್ಲೈ ಮಾಡಬೇಕಾ ಏನು, ಯಾವ ಥರ ಅದು? ಹಾಂ ಸರ್, 16ನೇ ಇಸ್ವಿ, 17ನೇ ಇಸ್ವಿ, 18, 19 4 ಬಾರಿ ಗಿನ್ನಿಸ್ ದಾಖಲೆ ಪಡೆದಾಗ ತಮಿಳ್ನಾಡಿನಲ್ಲಿ ಟ್ರಸ್ಟ್ ಇತ್ತು. ಆಮೇಲೆ ಯೋಗ ದಯಾಳನ್ ಟ್ರಸ್ಟ್ ಅಂತ, ಯೋಗ ಅದು ಅವರೇ, ದಯಾಳನ್ ಅನ್ನೋರೇ ಅದು ಟ್ರಸ್ಟ್ ಇದಾಗಿದ್ರು. ನನಗೊಂದು ಆಸೆ ಇತ್ತು, ಎಲ್ಲರೂ ಕೈ ಬಿಟ್ಟಿದ್ದಾರೆ, ಸಾಧನೆ ಒಂದೇ ನಮ್ಮನ್ನು ಕೈ ಹಿಡಿಯೋದು. ಇವಾಗ ಎಲ್ಲ ದಿಗ್ಗಜರದು ನೋಡಿ, ಎಲ್ಲ ಸೋಲು ಅನುಭವಿಸಿರ್ತಾರೆ, ಮನೆಗಳಲ್ಲಿ ಸಪೋರ್ಟ್ ಇರಲ್ಲ, ಯಾರ್ದು ಸಪೋರ್ಟ್ ಇರಲ್ಲ, ಎಲ್ಲ ದಿಗ್ಗಜರನ್ನು ಸಾಧನೆ ಮಾಡೇ ಮೇಲೆ ಇದಕ್ಕೆ ಬಂದಿರ್ತಾರೆ, ಒಂದು ಹಂತಕ್ಕೆ ಬಂದಿರ್ತಾರೆ. ಸೊ ನಾನು ಪ್ಲ್ಯಾನ್ ಮಾಡಿದೆ, ಓಕೆ ನನ್ನ ಸಾವು ಚರಿತ್ರೆ ಆಗಬೇಕು, ಏನು ಮಾಡಬೇಕು? ನಾನು ಅಂಬೇಡ್ಕರ್ ಅಂತೂ ಅಲ್ಲ, ನಾನು ಓದೂ ಇಲ್ಲ, ಏನು ಮಾಡಬೇಕು ಅಂತಂದಾಗ ಆವಾಗ ಗಿನ್ನಿಸ್ ದಾಖಲೆ ಮಾಡೋಣ ಅಂತ ಯಾರೋ ಪುಣ್ಯಾತ್ಮರು ಸರ್, ಅದಕ್ಕೆ ಹೇಳಿದ್ವಾ ಯದ್ಭಾವೋ ತದ್ಭವತಿ, ಮನಸ್ಸಿನಂತೆ ಮಹಾದೇವ ಅಂತ, ಮನಸ್ಸಿದ್ದರೆ ಮಾರ್ಗ ಅಂತ. ಆವಾಗ ಒಬ್ಬರೇ ಇರಿ ಸರ್, ಇವತ್ತಿಗೂ ಅದೇ ಹೇಳ್ತೀನಿ ಸರ್, ಸಾಧನೆ ಮಾಡೋಕ್ಕೆ ಒಬ್ಬರೇ ಇರಿ. ನಿಮಗೆ ಯಾರೋ ಒಬ್ರು ಮಾಡ್ತಾರೆ ದಯವಿಟ್ಟು ನಂಬ್ಕೋಬೇಡಿ. ನೀವು ಒಬ್ಬರೇ ಇದ್ದರೆ ಆರಾಮಾಗಿರ್ಬೋದು, ಜೊತೆ ಇದ್ದರೆ ಇನ್ನೇನೋ ಐಡಿಯಾಗಳೆಲ್ಲ ಬರ್ತಾ ಇರುತ್ತೆ, ಅದರದ್ದು ಒಳ್ಳೆಯದು ಇರ್ಬೋದು, ಕೆಟ್ಟದ್ದು ಇರ್ಬೋದು. ನನ್ನ ಅನುಭವಗಳನ್ನ ಹೇಳ್ತಾ ಇದ್ದೀನಿ ಹೊರತು ಎಲ್ಲ ಜೊತೆಲಿ ಇರಬೇಡಿ, ಫ್ರೆಂಡ್ಶಿಪ್ ಮಾಡಬೇಡಿ. ನನಗೆ ಯಾರೂ ಫ್ರೆಂಡ್ಸ್ ಇಲ್ಲ ಸರ್, ಇವತ್ತವರೆಗೂ ಯಾರು ಫ್ರೆಂಡ್ಸು ಇಲ್ಲ. ನಾವು ಯಾವ ಸಂಬಂಧಿಕರ ಮನೆಗೂ ಹೋಗಲ್ಲ, ಬಟ್ ಎಲ್ಲ ಸಂಬಂಧಿಕರು ನಮಗೆ ಸಹಾಯ ಮಾಡಿದ್ದಾರೆ. ಅವರ ಭಿಕ್ಷೆಯಲ್ಲೇ ಇದ್ದೀವಿ, ಪ್ರತಿಯೊಬ್ಬರ ಸಹಕಾರದ ಭಿಕ್ಷೆಯಲ್ಲೇ ಇದ್ದೀವಿ. ಆದರೆ ನಮ್ಮ ಸಾಧನೆ ಜೊತೆ ನಾವು ಒಬ್ಬರೇ ಇರಬೇಕು. ಸೊ ಈ ರೀತಿ ಮಾಡ್ತಾ ಇದ್ದಾಗ ನಾನು ಅಪ್ಲೈ ಮಾಡಬೇಕು, ಏನು ಮಾಡೋದು ಅಂತ ಅವಾಗ ತಂಗಮಣಿ ಅನ್ನೋರು ಪಾಪ ನನಗೆ ಸಹಕಾರ ಕೊಟ್ಟರು. ಸರ್ ಈ ಥರ ಇದೆ, ನಾನು ಡಾಕ್ಟ್ರೇಟು ತೊಗೋಬೇಕು, ಯಾಕಂದರೆ ಕೆಲವನ್ನ ನಾನು ಹೇಳ್ತೀನಿ ಸರ್, ಅದು ವೈರಲ್ ಆದರೂ ಪರವಾಗಿಲ್ಲ, ಕಾಂಟ್ರವರ್ಸಿ ಆದರೂ ಪರವಾಗಿಲ್ಲ, ನಾನು ಡಾಕ್ಟರ್ ರಾಜ್ಕುಮಾರ್ ಅವರು ದೇವರು ಅಂತ ನಾವು ಭಾವಿಸ್ತೀವಿ. ನನಗೆ ಸ್ಫೂರ್ತಿ ನನ್ನ ತಂದೆ ಯಾರು ಅಂತಂದರೆ, ನಾನು ನೋಡಿಲ್ಲ, ನಾನು ವಿಷ್ಣು ಸರ್ನೇ ನನ್ನ ತಂದೆ ಅಂತ ಹೇಳ್ತೀನಿ. ನಾನು ಅಭಿಮಾನಿ ಅಲ್ಲ, ಅವರೇ ನಾವು ಅಂತಲೇ ಇವತ್ತವರೆಗೂ ಇದ್ದೀವಿ. ಸೋಲಲ್ಲೂ ಅಷ್ಟೇ, ಅವಮಾನದಲ್ಲೂ ಅಷ್ಟೇ. ಎಸ್ಟರ್ಡೇ ಆಲ್ಸೋ ಐ ಫೆಲ್ಟ್ ಬ್ಯಾಡ್ ಎಕ್ಸ್ಪೀರಿಯನ್ಸ್. ನನಗೆ ಅವಮಾನ ಆಗ್ತಾನೆ ಇರುತ್ತೆ. ಕೆಲವು ಹೇಳ್ತಾ ಇರ್ತೀನಿ, ವ್ಯಾಪಾರಕ್ಕೆ ಹಣ ಬೇಕು, ಬಂಡವಾಳ. ನನ್ನ ಸಾಧನೆಗೆ ಅವಮಾನನೇ ಬಂಡವಾಳ. ಎಷ್ಟು ಅವಮಾನ ಮಾಡಿದ್ರೆ ನನಗೆ ಅಷ್ಟೇ ಒಳ್ಳೆಯದು. ಸೊ ಇದು ನನಗೆ ಸುಮಾರು ಅಣ್ಣ ಅವರು ಡಾಕ್ಟ್ರೇಟ್ ಆಯಿತು. ಆಮೇಲೆ ಅವ್ರಿಗೆ ಕಲ್ಲು ವೀಣೆ ನುಡಿತು ಸಿನಿಮಾ ಬಂದಾಗ ಆಪೋಸಿಟಲ್ಲಿ ಅವ್ರಿಗೆ ಒಂದು ಯಾವುದೋ ಒಂದು ನಟ ಸಾರ್ವಭೌಮ ಅಂತ ಏನೋ ಪ್ರಶಸ್ತಿ ಕೊಟ್ಟರು. ಆವಾಗ ನಮಗೆ ತುಂಬ ಆಸೆ, ದೇವ್ರು ಬೆಲ್ವ, ದೇವರು ಹೋಗಿ ನಾನು ಪೂಜೆ ಮಾಡಬೇಕು ಅಣ್ಣನಿಗೆ. ಅವ್ರು ಯಾರು ಏನು ನಮಗೆ ಗೊತ್ತಿಲ್ಲ, ಚಿಕ್ಕವರು ಅವಾಗ ಏನು 73 ಏನು 4-5 ವರ್ಷ. ನಮಗೆ ಅವಾಗಲೇ ಎಲ್ಲ ಕಡೆ ಓಡಾಡ್ತಾ ಇದ್ವಿ. ಅವಾಗೆಲ್ಲ ತುಂಬ ಫಾಸ್ಟ್ ಇತ್ತು, ಕಂಪ್ಯೂಟರ್ ಬ್ರೈನ್ ಇರಲಿಲ್ಲ. ಬಟ್ ಒಂದು ಆಸೆ, ಅಣ್ಣ ದೇವರೆಲ್ಲ ಹೋಗಿ ನೋಡಬೇಕು ಅಂತ. ಅಲ್ಲಿ ಕೆಲವು ಅಹಿತಕರ ಘಟನೆ ನಡೆದಾಗ ಒಳಗಡೆ ಹೋಗೋಕ್ಕೆ ಆಗದೆ ಇರೋವಂಥದ್ದು, ಅಥವಾ ನಮ್ಮ ಹಣೆ ಬರದಲ್ಲಿ ಇರಲಿಲ್ವೇನೋ ಗೊತ್ತಿಲ್ಲ. ಅಲ್ಲಿ ಕೆಲವಾದಾಗ ಡಾಕ್ಟ್ರೇಟ್ ಆಗಿರ್ಬೋದು, ಅಥವಾ ಬೇರೆ ಬೇರೆ ಒಂದೊಂಥರ ಒಂದು ಅಣ್ಣ ನಟ ಸಾರ್ವಭೌಮ. ಆಮೇಲೆ ಅದಾದಮೇಲೆ ಡಾಕ್ಟ್ರೇಟ್ ಬಂತು. ನಾವು ಅವಾಗ ಹೋಗಿ ವಿಶ್ ಮಾಡೋಕ್ಕೆ ಹೋದಾಗ ನಮಗೆ ನೋಡೋಕ್ಕಾಗಲಿಲ್ಲ, ದೇವ್ರನ್ನೇ ನೋಡೋಕ್ಕಾಗಲಿಲ್ಲ ಅಂತಂದ್ಮೇಲೆ ದೇವ್ರ ಹತ್ರ ಅದು ಹೋಗೋಣ ನಾವು ಅಂತಂದ್ಬಿಟ್ಟು ಅವಾಗ ಡಾಕ್ಟ್ರೇಟ್ ತೊಗೋಬೇಕು. ಅವಾಗಲೇ ಸರ್ ಅವಾಗಲೇ ಆಯಿತು. 87, 88 ಅಣ್ಣನಿಗೆ ಬಂದಿದ್ದು ಅನ್ಸ, ನಂಗೆ ಅದು ಜೊತೆಗೆ ವರ್ಷ ಜ್ಞಾಪಕ ಇಲ್ಲ. ಬಟ್ ನಾನು ತೊಗೊಳೋದಕ್ಕೆ, ಡಾಕ್ಟ್ರೇಟ್ ತೊಗೊಳೋದಕ್ಕೆ ಅಣ್ಣನೇ. ಯಾಕೆಂದರೆ ಅವ್ರು ಎಷ್ಟೇ ಏಜ್ ಆದರೂ ಅಣ್ಣ ಅವರೇನೆ. ಆ ಅಣ್ಣ ಅವರು ಇದು ಯಾರೂ ಬರೋಕ್ಕೆ ಚಾನ್ಸೇ ಇಲ್ಲ. ಯಾಕಂದರೆ ಒಳ್ಳೇದು ನಡೆದಿರುತ್ತೆ, ಕೆಟ್ಟದ್ದು ನಡೆದಿರುತ್ತೆ. ನಾವು ಒಳ್ಳೇದನ್ನು ತೊಗೊಂಡ್ವಿ.
ನಾನು ಅದನ್ನು ಬ್ಯಾಡಾಗಿ ತೊಗೊಂಡು ಯಾಕೆ ಈ ವಿಷಯ ಹೇಳಿದೆ ಅಂತಂದರೆ ಅಣ್ಣವ್ರು ಏನೂ ಮಾಡೇ ಇಲ್ವಂತೆ, ಸಮಾಜ ಸೇವೆ ಮಾಡಿಲ್ವಂತೆ, ಅವ್ರ ಮನೆಯವ್ರು ಯಾರೂ ಮಾಡಿಲ್ವಂತೆ, ಆರ್ಟಿಸ್ಟ್ಗಳೆಲ್ಲ ಸರ್ ಯಾರೂ ಮಾಡಬೇಕು ಅಂತ ರೂಲ್ ಏನಿಲ್ಲ. ಅವ್ರು ಹೊಟ್ಟೆಪಾಡಿಗೋಸ್ಕರ ಬಂದಿರೋರು. ನಿಮ್ಗೆ ಯಾಕೆ ಮಾಡಬೇಕು? ನಾನು ಸಂಪಾದನೆ ಮಾಡಿ ಇನ್ನೊಬ್ರಿಗೆ ಯಾಕೆ ಕೊಡಬೇಕು? ನೀವು ಸೇವೆ ಮಾಡೋ ಥರ ಇದೆಯಾ, ಅವಾಗ ನಾವು ಮಾಡೋಣ. ಸೊ ಅಲ್ಲಿ ಅವಮಾನ ಆದಂಗೆ ಆಯಿತು ನನಗೆ, ಆ ವಯಸ್ಸಿಗೆ ಹಂಗಾಯಿತು. ಆಮೇಲೆ ಒಂದಲ್ಲ ಅಣ್ಣ ಒಂದು ತೊಗೊಂಡ್ರು, ನಾನು ಯಾಕೆ 3-4 ತೊಗೋಬಾರ್ದು ಅಂತ ಒಂದು ಹುಚ್ಚು, ಆ ವಯಸ್ಸಿನ ಹುಚ್ಚದು. ಅವಾಗ ಗೊತ್ತಿಲ್ಲಲ್ಲ ಒಳ್ಳೇದು ಕೆಟ್ಟದ್ದು ಗೊತ್ತಿಲ್ಲ. ಅಣ್ಣವ್ರ ಮನೆಗೆ ಬಿಟ್ಟಿಲ್ವಾ, ಅಣ್ಣವ್ರನ್ನೇ ನನ್ನ ಮನೆಗೆ ಭೇಟಿ ಮಾಡೋ ಥರ ಆಗಬೇಕು ಅಂತ ಫುಲ್ಲು ಹಠ ಬಂದ್ಬಿಡ್ತು. ದೇವ್ರ ಹತ್ರ, ದೇವ್ರು ನನ್ನ ಹತ್ರ ಬರಲಿಲ್ಲ ಅಲ್ವಾ, ನಾನೇ ಹೋಗ್ತೀನಿ ದೇವ್ರ ಹತ್ರ. ಇವತ್ತಿಗೂ ದೇವರೇ ಅಲ್ವ ಸರ್ ಅವರು. ಸತ್ಯ ಸರ್. ಅವ್ರು ಮಾಡದೇ ಇರೋಂಥದ್ದಾಗಲಿ ಅಥವಾ ಅವ್ರು ಮುಟ್ಟದೇ ಇರೋಂಥದ್ದಾಗಲಿ ಏನಾದರೂ ಇದೆಯಾ? ಸೊ ಅದೊಂದು ಆಸೆ ಇತ್ತು. ಓಕೆ ನಾವು ಮಾಡೋಣ ಅಂಥೇಳಿ 17ರಲ್ಲಿ ನನಗೆ ಗಿನ್ನಿಸ್ ಮಾಡೋದಕ್ಕಿಂತ ನೀವು ಗಿನ್ನಿಸ್ ಹೆಂಗೆ ಹೋಗಬೇಕು ಅಂತ ಹೇಳಿದ್ರೆ ನಾವು ಅಲ್ಲಿ ಅಪ್ಲೈ ಮಾಡಿದ್ವಿ. ಒಂದು ಟ್ರಸ್ಟ್ ಅಂತ ಇರುತ್ತೆ, ಒಂದು ಕಮಿಟಿ ಅಂತ ಇರುತ್ತೆ, ಅದಕ್ಕೆ ಅಂತ ಒಂದು ಫೀಸ್ ಸ್ಟ್ರಕ್ಚರ್ ಇರುತ್ತೆ. ಕೆಲವ್ರು ಹೇಳ್ತಾರೆ ಅವಾರ್ಡಿಗೆ ದುಡ್ಡು ಕೊಟ್ಟು ತೊಗೋಬೇಕಾ, ರೆಕಾರ್ಡಿಗೆ ದುಡ್ಡು ಕೊಟ್ಬಿಟ್ಟು ತೊಗೋಬೇಕಾ ಅಂತ. ಇಲ್ಲ, ರಿಜಿಸ್ಟ್ರೇಷನ್ ಫೀಸ್ ಆಲ್ ಓವರ್ ದ ವರ್ಲ್ಡ್ ನೀವು ಯಾವೇ ಅವಾರ್ಡ್ ತೊಗೊಳ್ಳಿ, ಯಾವುದೇ ಇದು ತೊಗೊಳ್ಳಿ, ಸಮ್ ರಿಜಿಸ್ಟ್ರೇಷನ್ ಫೀಸ್ ಇರುತ್ತೆ. ಬಟ್ ನಮ್ಮವರಲ್ಲದ ನಮ್ಮವರು ವ್ಯಾಪಾರದ ದೃಷ್ಟಿಯಿಂದ ಹಣವನ್ನು ದೋಚ್ತಾ ಇದ್ದಾರೆ. ಅದನ್ನು ಅವ್ರ ತಪ್ಪು ಅಂತಲೂ ನಾವು ಹೇಳೋಕ್ಕಲ್ಲ, ಅವರವರ ಹಣೆ ಬರೋದು. ಸೊ ಅದಾದ ನಂತರ 17ರಲ್ಲಿ ನಂಗೆ ಡಾಕ್ಟ್ರೇಟ್ಗೂ ನಾನು ಅಪ್ಲೈ ಮಾಡಿದೆ. ಮುಖ್ಯವಾದ ವಿಷಯ ಹೇಳಲೇಬೇಕು, ಇಲ್ಲ ಡಾಕ್ಟ್ರೇಟ್ ಎಲ್ಲ ಅವ್ರು ತೊಗೊಂಡ್ರು ಇವ್ರು ತೊಗೊಂಡ್ರು ಅಂತಾರೆ, ಅದಕ್ಕೊಂದು ಮ್ಯಾಂಡಿಟ್ರಿ ಇದೆ. ಬಿಫೋರ್ ನಾವು ಡಾಕ್ಟ್ರೇಟ್ ತೊಗೊಳೋದಕ್ಕಿಂತ ಮುಂಚೆ ಒಂದು ಪದವಿ ಇರಬೇಕು, ಡಿಗ್ರಿ ಪದವಿ, ಅಂದರೆ BA ಆಗ್ಬೋದು ಅಥವಾ MA ಆಗ್ಬೋದು, ಯಾವುದನ್ನೂ ಆಗ್ಬೋದು, ಒಂದು ಇರಬೇಕು ರೂಲ್ಸ್. ಅದು ಇವಾಗೇನೋ ದುಡ್ಡು ಕೊಟ್ಬಿಟ್ರೆ 15,000 ಕೊಟ್ಟರೆ ಬರುತ್ತೆ, ತುಂಬ ಅದೊಂದು ತಪ್ಪು ಕಲ್ಪನೆ. ಅದು ಎಲ್ಲರೂ ಆ ಥರ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಾಂದರೆ ಎಲ್ಲರೂ ಜೈಲಲ್ಲಿ ಇರ್ತಾಯಿದ್ರು. ಇವತ್ತು ಆನರರಿ ಡಾಕ್ಟ್ರೇಟ್ ನೀವು ಮಂತ್ಲಿ ನಡೀತಾ ಇರುತ್ತೆ, ಹೊರಗಡೆ ಎಲ್ಲ ನೋಡ್ತಾ ಇರ್ತೀರ, ಬರ್ತಾನೆ ಇರುತ್ತೆ. ಎಲ್ಲರೂ ಜೈಲ್ಗಳಲ್ಲಿ ಇರಬೇಕಲ್ವಾ, ಎಲ್ಲ ಸಾಧನೆ ಮಾಡೇ ಇರ್ತಾರೆ. ಸೊ ಅದೊಂದು ಪದವಿ ತೊಗೊಂಡು ಅದಕ್ಕೊಂದು ಮಾನದಂಡ ಏನಿದೆ ಅದೆಲ್ಲ ಫುಲ್ಫಿಲ್ ಮಾಡೇ ಡಾಕ್ಟ್ರೇಟ್ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿ. ಒಂದಕ್ಕೆ ಅಂದರೆ ಗೊತ್ತಲ್ಲ ನಿಮಗೆ, ಸಾಧನೆ ಅಂತಂದರೆ ಹುಚ್ಚು ಹಸಿವು ನಮಗೆ. ಒಂದು ಯಾಕೆ ಮಾಡಬೇಕು, 2 ಮಾಡಬೇಕು, 3 ಮಾಡಬೇಕು, 4 ಮಾಡಬೇಕು ಅಂತ ಹೊರಗಡೆ ಫಾರಿನ್ನಿಂದ ಎಲ್ಲ ಪ್ರೈವೇಟ್ ಯೂನಿವರ್ಸಿಟಿಲೇ ಬಂದಿದೆ, ಸರ್ಕಾರಿ ಥರನೇ ಬಂದಿದೆ. ಯಾಕೆಂದರೆ ಸುಮ್ಮನೆ ಎಲ್ಲ ಹೇಳಬಾರ್ದು. ಇವಾಗ ನಮಗೆ ಓದಕ್ಕೆ ಮಾತ್ರ ಇಂಟರ್ನ್ಯಾಷನಲ್ ಕಾಲೇಜ್ ಬೇಕು, ಇಂಟರ್ನ್ಯಾಷನಲ್ ಸ್ಕೂಲ್ಸ್ ಬೇಕು, ಬಟ್ ನಿಮಗೆ ಡಾಕ್ಟ್ರೇಟ್ ಮಾತ್ರ ನಿಮ್ಗೆ ಗೌರ್ಮೆಂಟೇ ಕೊಡಬೇಕು. ಅದು ಮಾತ್ರ ಒರಿಜಿನಲ್ ಇದಲ್ವಾ ಸರ್? ಅಲ್ಲ, ಹೇಗೆ ಯಾರನ್ನ ಕೇಳಬೇಕು ನನಗೆ ಗೊತ್ತಾಗಲಿಲ್ಲ. ಸೊ ನನಗೇನು ತೊಂದರೆ ಆಗಲಿಲ್ಲ. ಅದಕ್ಕೋಸ್ಕರ 16 ಡಾಕ್ಟ್ರೇಟ್ ತೊಗೊಳೋದಕ್ಕೆ ನಂಗೆ ಅವಕಾಶ ಆಯಿತು. ಒಂದು ರಿಜೆಕ್ಟ್ ಮಾಡಿದಾಗ ನಾವೇ ಹೊರಗಡೆ ಎಜೆಕ್ಟ್ ಆಗಿ ಬಂದು ಏನಾದ್ರು ಸಾಧನೆ ಮಾಡೋ ಥರ ಆಯಿತು. ಸೊ ಡಾಕ್ಟ್ರೇಟ್ ತೊಗೊಳ್ತಾ ಕೊಡಬೇಕಲ್ವ ಏನಾದರೂ ಸಮಾಜಕ್ಕೆ ಕೊಡಬೇಕು. ಗಿನ್ನಿಸ್ ದಾಖಲೆ ಆಯಿತು ಸರ್. ಯಾರು ನಾನು ಏಷ್ಯನ್ ರೆಫ್ರಿ ಆಗಿರ್ಬೋದು, ರಾಷ್ಟ್ರ ಮಟ್ಟದ ತೀರ್ಪುಗಾರರಾಗಿರ್ಬೋದು, ತರಬೇತುದಾರರಾಗಿರ್ಬೋದು, ವರ್ಲ್ಡ್ ಕರಾಟೆ ಫೆಡರೇಷನ್ 2019ನಲ್ಲಿ ಸರ್ಟಿಫಿಕೇಷನ್ ಮಾಡ್ಕೊಂಡ್ಬಂದ್ವಿ. ಯಾರೊಬ್ಬರು ನಮ್ಮನ್ನು ನೋಡಲಿಲ್ಲ. ಏರ್ಪೋರ್ಟಲ್ಲಿ ಕಣ್ಣೀರು ಹಾಕೇ ಬಂದಿದ್ದೀವಿ ಸರ್. ಯಾವ ಮನೆಯವರಾಗ್ಬೋದು, ಯಾರಾಗ್ಬೋದು, ಯಾರೂ ನಮ್ಮ ಜೊತೆಲಿ ಬರಲಿಲ್ಲ. ಕಣ್ಣೀರಲ್ಲಿ ಹೇಗೆ ಅಂತಂದರೆ ಅದು ಏಕೆಂದರೆ ವೀಕ್ನೆಸ್ ಅಂತಲ್ಲ ಸರ್. ಆ ಕಣ್ಣೀರು ಹೊರಗಡೆ ಬಂದಾಗ ನೆಕ್ಸ್ಟ್ ಇನ್ನೊಂದು ಎದ್ದು ಬರುತ್ತೆ, ಏನು ಹೇಳಿ ಅದಕ್ಕಿಂತ ಮೇಲೆ ಏನಾದರೂ ಮಾಡಬೇಕು ಅಂತ. ಆ ಒಂದು ಹುಚ್ಚು, ಆ ಒಂದು ಹಠ ಪ್ರತಿಯೊಬ್ಬರಲ್ಲೂ ಬರಬೇಕು. ವಯಸ್ಸೆಲ್ಲ ಡಸ್ ನಾಟ್ ಮ್ಯಾಟರ್. ನೀವು ಹೇಳಿ ಸರ್, ನಾನು ಕರಾಟೆನೇ ಮಾಡ್ತಾಯಿದ್ದೀನಿ, ಏನು ಅಭ್ಯಾಸ ಇಲ್ಲ ನಮಗೆ, ಆದರೂ ನಮಗೆ 2010ರಿಂದ BP ಇದೆ, ಶುಗರ್ ಇದೆ, ಸರ್ವೈವ್ ಆಗ್ತಾ ಇದ್ದೀವಲ್ಲ ಸರ್. ಆಗಲೇಬೇಕು ಅನ್ನೋ ಒಂದು ಹಠ ಇದ್ದರೆ ಆ ಕಣ್ಣೀರು ಬರಬೇಕದು. ಕಣ್ಣೀರು ಬಂದ ತಕ್ಷಣ ನಮ್ಮ ವೀಕ್ ಪಾಯಿಂಟ್ ಅಲ್ಲ ಅದು. ಕಣ್ಣೀರು ಆದಮೇಲೆ ಇನ್ನು ನೆಕ್ಸ್ಟ್ ಏನು, ಆವಾಗ ಸ್ಟಾರ್ಟ್ ಆಗಿದೆ ಒಂದು ಸ್ಪಾರ್ಕ್. ಎಲ್ಲರನ್ನೂ ಸ್ಫೂರ್ತಿಯಾಗಿ ತೊಗೊಂಡ್ವಿ. ಯಾರು ಅವಮಾನ ಮಾಡಿದ್ರು ಅವ್ರ ಮುಂದೆ ನಿಂತ್ಕೋಬೇಕು ಅಂತ ಮಾಡಿದ್ವಿ. ನನ್ನ ವಿಸಿಟಿಂಗ್ ಕಾರ್ಡ್ನ ಫೈಲ್ ಥರ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದೆ ಸರ್. ಇವತ್ತು ನೀವು ನನ್ನ ಫೈಲ್ ನೋಡಿರ್ತೀರ. ನಂತರ ಸುಮಾರು ಜನ ಇದ್ದಾರೆ ಸರ್, ಅವರೆಲ್ಲ ಹೊರಗಡೆ ಬರಬೇಕು ಅನ್ನೋ ಒಂದು ಕಾರಣದಿಂದನೇ ಇದೆಲ್ಲ ಮಾಡ್ಕೊಂಡ್ಬಂದ್ವಿ. ಅವಮಾನನೇ ಯಾವಾಗಲೂ ನಿಮ್ಮ ಗೆಲುವಿಗೆ, ನಿಮ್ಮ ಸಾಧನೆಗೆ ಬಂಡವಾಳ ಅಂತ ತಿಳ್ಕೊಂಡ್ರೆ ತುಂಬ ಒಳ್ಳೆಯದು. ನೀವು ಅವಮಾನ ಮಾಡಿದೆ ಅಂತ ನಿಮ್ಮನ್ನು ಬೈಯೋದಾಗಲಿ, ಕೋಪ ಮಾಡ್ಕೊಳ್ಳೋದಾಗಲಿ, ಕೋಪ ಕೆಲಸದಲ್ಲಿರಬೇಕು, ದ್ವೇಷ ಹೆಸರಲ್ಲಿರಬೇಕು. ನನ್ನ ದ್ವೇಷ ನಾನು ಯಾವುದು ಮಾಡ್ತೀನಿ ಗೊತ್ತಾ, ನನ್ನ ಥರ ಯಾರು ಇವತ್ತವರೆಗೂ ಹೆಸರು ಮಾಡ್ಬೋದು, ಅದು ದ್ವೇಷ. ನನ್ನ ಕೋಪ ನನ್ನ ಕೆಲಸ. ಇವತ್ತಿಗೂ ನಿಂತ್ಕೊಂಡ್ವಾ, ಮೊನ್ನೆ ಹೋಗಿ ಚಾಂಪಿಯನ್ಶಿಪ್ಪಲ್ಲಿ ಭಾಗವಹಿಸಿದ್ದೀವಿ ಸರ್. ನಮ್ಮ ಬದುಕು, ನಮ್ಮ ಏನು ಹೇಳ್ತಾರೆ ಹಸಿವಿನ ಬದುಕು ಇದೆಯಲ್ಲ, ಆ ಊಟ ಅನ್ನೋದು ತುಂಬ ಕೆಲಸ ಮಾಡ್ತದೆ ಸರ್, ತುಂಬ ಕೆಲಸ ಮಾಡ್ತದೆ. ಎಲ್ಲಾದರೂ ಹಸಿವು ಇರಬೇಕು ಸರ್, ನನಗೆ ಎಲ್ಲದರಲ್ಲೂ ಏನೋ ಮಾಡಬೇಕು, ಅದು ಮಾಡಿ ಸಕ್ಸಸ್ ಆಗೇ ಬರಬೇಕು ಸರ್. ಅದಿಲ್ಲ ಅಂತಂದರೆ ಸತ್ತೋಗ್ಬಿಡ್ಬೇಕು. ನಾನೇ ಹೇಳ್ತೀನಿ, ಮೊನ್ನೆ ಯಾವುದೋ ಒಂದು ತಮಿಳು ಸ್ವಾಮಿಗಳು ಹೇಳ್ತಾಯಿದ್ರು, ನನ್ನ ಜೀವನದಲ್ಲಿ ನೆಮ್ಮದಿಯಾಗಿರ್ಬೇಕು ಅಂದ್ರೆ ಏನು ಮಾಡಬೇಕು ಅಂದರೆ ಸತ್ತೋಗ್ಬಿಡು ಅಂತಂದ್ರು. ಚಿಂತೆನೇ ಇಲ್ಲ, ಸತ್ತೋಗ್ಬಿಡು ಅಂತಂದ್ರು. ಇವತ್ತು ಯಾಕೆ ಸರ್ ಅವರು ತಂದೆ
ಅಭಿಮಾನಿಗಳು ದೇವರಾದರು. ಇವರು ಅಪ್ಪು ಅವರು ದೇವರಾದ್ರು ಸರ್ ಅಲ್ವಾ? ಮಾಡಿದವರಲ್ಲ, ವಿಷ್ಣು ಸರ್ ಎಲ್ಲನೂ ಮಾಡಿದ್ದಾರೆ, ಪ್ರಭಾಕರ್ ಸರ್ ಮಾಡಿದ್ದಾರೆ, ಶಂಕರ್ನಾಗ್ ಸರ್ ಮಾಡಿದ್ದಾರೆ, ಅಂಬರೀಷ್ ಅಣ್ಣ ಮಾಡಿದ್ದಾರೆ. ಹೋದ್ಮೇಲೆ ನೀವು ನನಗೆ ಬೆಲೆ ಕೊಟ್ಟರೆ ಏನು ಸರ್ ಪ್ರಯೋಜನ? ನನಗಿದ್ದಾಗ ಅನ್ನ ಹಾಕಿ ಸರ್. ಯಾರು ಹಾಕಿದ್ದೆ ಸರ್? ಯಾರು ಸಾಧಕರಿಗೆ ಹೊಟ್ಟೆ ತುಂಬ ಅನ್ನ ಹಾಕಿ ಸಾಧನೆ ಮಾಡು ಅಂತ ಕಳಿಸಿದೆ ಸರ್. ನನ್ನ ಭಾರತನ ವರ್ಲ್ಡ್ ಕರಾಟೆ ಫೆಡರೇಷನಲ್ಲಿ ನಾನು ರೆಫ್ರಿ ಆಗಬೇಕು ಅಂತ ನಂಗೆ ತುಂಬ ಕನಸಿತ್ತು. ಅಂದ್ರೆ ತೀರ್ಪುಗಾರರಾಗಿ ನೀವು ಅಂದ್ರೆ ಜಗತ್ತಿನ ಮಟ್ಟದಲ್ಲಿ ನಡೆದಿರೋ ಕರಾಟೆಯಲ್ಲಿ ಆಗಲಿಲ್ಲ. ಯಾರು ಗುರ್ತಿಸಲ್ಲ ನಿಮ್ಮನ್ನ? ಏಷ್ಯಾ ಮಟ್ಟದಲ್ಲಿ ಮಾಡಿದ್ವಿ, ದೊಡ್ಡ ವಿಶ್ವ ಮಟ್ಟದಲ್ಲಿ ಮಾಡೋಕ್ಕಾಗಲಿಲ್ಲ ಸರ್. ಏಷ್ಯಾ ಮಟ್ಟದಲ್ಲಿ ಮಾಡಿದ್ರೆ ಸರ್ ಅಂದ್ರೆ ಪೇಮೆಂಟ್ ಮಾಡ್ಬೇಕಾ ಸರ್ ಅದಕ್ಕೆ? ಇಲ್ಲ ಸರ್, ನಾನು ಹೊರಗಡೆ ಹೋಗೋಕ್ಕೆ ಬರೋದಕ್ಕೆ ನನಗೆ ಪರ್ಮಿಷನ್ ಕೊಡ್ತಾರೆ ಅಸೋಸಿಯೇಷನ್ ಅವರು. ಅಸೋಸಿಯೇಷನ್, ಫೆಡರೇಷನ್ ಮತ್ತು ಕನ್ಫೆಡರೇಷನ್, ವರ್ಲ್ಡ್ ಫೆಡರೇಷನ್ ಹಂಗೆ ಎಂಟ್ರಿ ಕೊಡ್ತಾರೆ. ತೀರ್ಪುಗಾರ ಎಂಟ್ರಿ ಕೊಡ್ತಾರೆ, ಬಟ್ ಖರ್ಚು ವೆಚ್ಚ ನಿಭಾಯಿಸಬೇಕು. ಹೌದು, ಪಾಸ್ ಆಗಬೇಕು. JB, JA, RB ಇದೆಲ್ಲ ಪಾಸ್ ಆಗಬೇಕು, ಎಕ್ಸಾಮ್ ಬರೀಬೇಕು. ನಮ್ಗೆ ಆ ಪ್ರೆಷರ್ಗಳು ಜಾಸ್ತಿ ಇರುತ್ತೆ. ಬದುಕು ನಡೀಬೇಕು ಈ ಕಡೆ. ಬದುಕು ಏನಿಲ್ಲ ಬಿಡಿ ಸರ್, ನಾವು ಪರಿಪೂರ್ಣವಾದ ಮಗ ಅಲ್ಲ, ಪರಿಪೂರ್ಣವಾದ ಗಂಡ ಅಲ್ಲ. ನಾವು ಓಪನ್ ಆಗಿ ಹೇಳ್ತೀವಿ ಸರ್. ಅದು ಯಾರೇ ಹೇಳ್ಬೇಕಾದ್ರೂ ನಮ್ಮ ಸಾಧನೆ ಹಿಂದೆ, ಯಶಸ್ವಿ ಹಿಂದೆ ನಮ್ಮ ಮನೆಯವರಿದ್ದಾರೆ, ಹೆಣ್ಣಿರುತ್ತೆ, ಅದೆಲ್ಲ ನಾನು ಹೇಳೋದೇ ಇಲ್ಲ ಸರ್. ನನ್ನ ಸಾಧನೆ ಹಿಂದೆ ನನ್ನ ಸೋಲು ಮಾತ್ರ ಇದೆ. ಸೇವೆ ಮಾಡಬೇಕಾದ್ರೆ ನಮ್ಮ ಮನೆಯವರು ಇರ್ತಾರೆ. ನಾನು ಯಾವಾಗಲೂ ಹೇಳ್ತಾನೆ, ಪ್ರತಿಯೊಂದು ಯಶಸ್ಸಿಂದ ಹೇಳ್ತಾರಲ್ವ ಸರ್, ನಾನು ಹಂಗಿಲ್ಲ ಸರ್. ನಮ್ಮ ಇದ್ರಲ್ಲಿ ಹಂಗಿರಲ್ಲ ಸರ್. ಆ ಒಂದು ಮಧ್ಯಮ ವರ್ಗ ಅನ್ನೋದೇ ಅದೇ ಥರ. ನಾವು ಒಂದು ಬೌಂಡ್ರಿನೇ ಹಾಕ್ಕೊಂಡಿರ್ತೀವಿ. ಮನೆ ಮಾಡಬೇಕು, ಹೆಂಡತಿ ಮಾಡಬೇಕು, ಹೆಂಡತಿನ ನೋಡ್ಕೊ, ಮನೆ ನೋಡ್ಕೊ, ಮಕ್ಕಳು ನೋಡ್ಕೊ, ಅದೆಲ್ಲ ಕತೆ ಇರುತ್ತೆ. ಅದನ್ನು ಮೀರಿ ಬರಬೇಕು ಅನ್ನೋದೇ ಒಂದು ಆಸೆಯಿಂದ ಇದ್ದಾಗ ನೀವು ಒಬ್ಬರೇ ಸಾಧನೆ ಮಾಡ್ತೀರಾ ಸರ್. ಇದು ಗಿನ್ನಿಸ್ ದಾಖಲೆ ಬಗ್ಗೆ ನಡೆದಂಥ ಕತೆ.